ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆಕ್ಚುಲಿ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಡೆಸಿಗ್ನೇಷನ್ ಕೊಡ್ಬೋದು, ಬಟ್ ನಾನು ಪ್ರೀತಿಯಿಂದ ಅಲ್ಲಿ ಬಂದಿರೋದು. ಒಂದು ರೀಸೆಂಟ್ ಆಗಿ ಒಂದು 2-3 ಮಂತ್ಸ್ ಮುಂಚೆ ಚಂದ್ರನ ಮೀಟ್ ಮಾಡಿ ಜನರಲಿ ನಾವು ಬೇರೆ ವಿಷಯಗಳು ಮಾತಾಡುವಾಗ ಅವ್ರದ್ದು ಒಂದು ಡ್ರೀಮ್, ಅವ್ರದ್ದೊಂದು ವಿಷನ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡಿದ್ರು. ಶೇರ್ ಮಾಡುವಾಗ ನಾನು ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು. ನಾನೊಂದಷ್ಟು ಸಜೆಷನ್ಸ್ ಹೇಳಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಂದ್ರು ಅಂತ. ಸೊ ಅವರು ಆವಾಗೆಲ್ಲ ಹೊರಗಡೆ RC ಸ್ಟುಡಿಯೋಸ್ ಇಂದ ನಾನು 5 ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ದೀನಿ. ಅದನ್ನ ನಾನು ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅನ್ನುವಾಗ ಆ ವಿಷನ್ ಅಲ್ಲಿ ಸಖತ್ ಕ್ಲಾರಿಟಿ ಇತ್ತು. ಅವರು ಅದಕ್ಕೆ ಚೂಸ್ ಮಾಡ್ಕೊಂಡಿರುವ ಸ್ಟೋರೀಸು ಅಷ್ಟೇ ತುಂಬಾನೇ ಇಂಟೆನ್ಸ್ ಸ್ಟೋರೀಸು. ಅದರಲ್ಲಿ ಆ ಸ್ಟೋರೀಸ್ಗೆ ಒಂದು ಡೆಫಿನೆಟ್ಲಿ ಅದು ಒಂದು ನಾಟ್ ದ ರೆಗ್ಯುಲರ್ ಸ್ಟೋರೀಸ್, ಅನ್ಟೋಲ್ಡ್ ಸ್ಟೋರೀಸ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಕ್ಯಾಟಗರಿಲಿ ಆ ಸ್ಟೋರೀಸ್ ಇತ್ತು. ದೆನ್ ನಾನು ಅದಾದ್ಮೇಲೆ ನನ್ನ ಹತ್ರ ಒಂದು ಪ್ರಪೋಸಲ್ ಆಗಿ ಅವ್ರ ಹತ್ರ ಮಾತಾಡುವಾಗ, ನಂದು ಒಂದು ಸ್ಟೋರಿ ಇದೆ, ನಾನು ತಮಿಳಲ್ಲಿ ಆಲ್ರೆಡಿ 2 ಸಿನಿಮಾ ರೀಸೆಂಟ್ ಆಗಿ ಮಾಡಿದೆ, ಸೊ ನಾನೊಂದು ಸಿನಿಮಾ ಮಾಡಬೇಕು ಅನ್ನುವಾಗ ಅವ್ರ ಹತ್ರ ಮಾತಾಡುವಾಗ, ಇವ್ರಿಗೆ 5 ಏನಿಗೆ 6 ಸಿನಿಮಾ ಮಾಡಿದ್ರು ನಾ ಬಂದಿದ್ದವರಿಗೆ, ನೀವು ನನ್ನ ಜೊತೆ ಇರಿ ಅಂತ ಕೇಳಿದ್ರು. ಇಷ್ಟೇ ಒಂದು ಫ್ರೆಂಡ್ಶಿಪ್ ಅಲ್ಲಿ ನನ್ನ ಹತ್ರ ಕೆಲಸ, ಚಂದ್ರು ನನ್ನ ಅಸಿಸ್ಟೆಂಟ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನನ್ನ ಹತ್ರ ಕೆಲಸ ಮಾಡಿರೋ ಒಬ್ರು ಇವತ್ತು ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ಬ, ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಅಲ್ಲಿ ಒಬ್ಬ, ಆಮೇಲೆ ಒಂದು ವಿಷನ್ ಇರುವ ಒಬ್ಬ ವ್ಯಕ್ತಿಯಾಗಿ ನಾನು ಚಂದ್ರನ ನೋಡ್ತಾ ಇದ್ದೀನಿ. ಅದನ್ನ ನಾನ್ ಮಾತ್ರ ಅಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಅವರು ವಿಷಯಗಳನ್ನ. ಒಂದು 20 ರೂಪಾಯಿ ಪ್ರಾಡಕ್ಟ್ ನ 100 ರೂಪಾಯಿಗೆ ಮಾರುವಷ್ಟು ಒಂದು ಕೆಪಾಸಿಟಿ ಇರೋದು ಕಮರ್ಷಿಯಲ್ ಆಗಿ ಆಸ್ ಎ ಪ್ರೊಡ್ಯೂಸರ್ ಹೇಳ್ತಾ ಇದ್ದೀನಿ. ಅದೇ ತರ ಚೂಸಿಂಗ್ ದ ಸ್ಕ್ರಿಪ್ಟ್ ಆಲ್ಸೋ ನಿಮ್ಗೆಲ್ರಿಗೂ ಗೊತ್ತು, ಸಖತ್ತಾಗಿ ತುಂಬಾ ಟೈಮ್ ತಗೊಂಡು ಆ ಕಥೆನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ವಿಷನ್ ಇಷ್ಟ ಆಯ್ತು, ಅದರಿಂದ ನಾನು ಅವ್ರ ಜೊತೆ ಸೇರಿದ್ದೀನಿ. ನನಗೇನು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಎವ್ರಿಥಿಂಗ್ ವಿತ್ ಮಂತ್, ಈ 5-6 ಪ್ರಾಜೆಕ್ಟ್ ಯಾವ ತಿಂಗಳಲ್ಲಿ ಶುರು ಆಗ್ಬೇಕು, ಯಾರು ಆರ್ಟಿಸ್ಟ್ ಹೆಂಗ್ ಮಾಡ್ಬೇಕು, ಇದಕ್ಕೆ ಏನ್ ಫಿನಾನ್ಷಿಯಲಿ ಏನ್ ಮಾಡ್ಕೋಬೇಕು, ಇದು ಏನ್ ಬಿಸ್ನೆಸ್ ಬರುತ್ತೆ, ಅಷ್ಟು ಪ್ಲಾನ್ ಮಾಡಿಕೊಂಡು ಚಂದ್ರು ಬಂದಿರೋದು ಖುಷಿ ಆಗುತ್ತೆ. ನೀವು ಆಕ್ಚುಲಿ ಪ್ರೊಸೆಸರ್ ಹೋಗಿ ನೀವು ಟೆಕ್ನಿಷಿಯನ್ಸ್ ಹತ್ರ ಮಾತಾಡ್ಬೇಕು, ಅವ್ರು ಈ ಸಲ ಮಾಡ್ಕೊಂಡಿರುವ ಆ ಫಿನಾನ್ಷಿಯಲ್ ಪೇಮೆಂಟ್ಸ್ ಆಗಲಿ ಎಲ್ಲದು ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಸಿನಿಮಾಕ್ಕೆ ಏನು ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಖುಷಿ ಆಗುತ್ತೆ. ಈಗ RC ಸ್ಟುಡಿಯೋಸ್ ಅಲ್ಲಿ ನಾನು ಒಂದು ಪಾರ್ಟ್ ಆಗಿ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡೋದನ್ನ, ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ನನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ, ಜಸ್ಟ್ ಐ ಹ್ಯಾವ್ ಕಮ್ ಹಿಯರ್ ಟು ಅಸಿಸ್ಟ್ ಹಿಮ್ ಅಷ್ಟೇ. ಸೊ ಫಾದರ್ ಎನ್ನುವ ಸಿನಿಮಾ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಒಂದ್ ಸೆಕೆಂಡ್, ಒಂದು ಅನ್ಟೋಲ್ಡ್ ಸ್ಟೋರಿ. ಈಗ ಪ್ರಕಾಶ್ ರೈ ಸರ್ ಒಂದು ಸಿನಿಮಾನ ಒಪ್ಕೊಳ್ತಾರೆ ಅಂದ್ರೆ ಜನರಲಿ ಹಂಗೆ ಒಪ್ಕೊಳ್ಳಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಬಿಕಾಸ್ ಒಂದು ವರ್ಲ್ಡ್ ಲೆವೆಲ್ ಆಕ್ಟರು, ಎಲ್ಲಾ ಗೊತ್ತಿರೋರು, ಡೈರೆಕ್ಟರು ಒಂದು ಸಿನಿಮಾನ ಒಪ್ಕೊಳ್ತಾರೆ ಅಂದ್ರೆ ಹಂಗೆ ಒಪ್ಕೊಳ್ಳಲ್ಲ. ಸೊ ಅದರಿಂದನೇ ನಿಮಗೆ ಆ ಕ್ವಾಲಿಟಿ ಆಫ್ ಸ್ಟೋರಿ ಅನ್ನೋದು ಏನಂತ ಗೊತ್ತಿರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡೈರೆಕ್ಟರ್ ರಾಜಮೋಹನ್ ಅವರು. ಫಾದರ್ ಬಂದು ಬೇಸಿಕಲಿ ಒನ್ಸ್ ಅಗೇನ್ RC ಸ್ಟುಡಿಯೋಸ್ ಅಂತ ಬರುವ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗುತ್ತೆ. ತುಂಬಾ ಜನ ಜನರಲಿ ಮಾತಾಡುವಾಗ, ನಮ್ಮನ್ನು ಔಟ್ಸೈಡ್ ಲೊಕೇಶನ್ ಮಾತಾಡುವಾಗ ಕೇಳಿದ್ರು, ವೈ ಪ್ರಕಾಶ್ ರಾಜ್ ಸರ್ ಅಂತ ಕೇಳುವಾಗ ಒಂದು ಹೇಳೋದು, ಇಂಡಿಯಾದಲ್ಲಿ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಫಾದರ್ ಅಂತ ಟೈಟ್ಲ್ ಇಟ್ಟು ಒಂದು ಸಿನಿಮಾ ಮಾಡ್ಬೇಕಂತ ಅದು ಪ್ರಕಾಶ್ ರಾಜ್ ಸರ್ ಬಿಟ್ಟು ಬೇರೆ ಯಾರು ಮಾಡಕ್ಕಾಗಲ್ಲ. ದರ್ ಇಸ್ ನೋ ಆಲ್ಟರ್ನೇಟ್. ಇದನ್ನ ನಾನು ಪ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಇನ್ನು ಯಾರಾದ್ರೂ ಅನ್ಕೊಂಡಿದ್ರು ಅವ್ರು ಎಲ್ಲ ನಾನು ಮಾಡ್ಬೋದಾಗಿತ್ತು ಅಂತ ಅನ್ಕೊಳ್ಳೋರ ಹತ್ರ ನಾನು ಅದನ್ನ ಹೇಳ್ತೇನೆ. ಲೆಟ್ ಇಟ್ ಬಿ ಆಸ್ ಅನ್ ಆಕ್ಟರ್ ಪ್ರೊಫೈಲ್ ಆಗೋ ಆಗ್ಲಿ, ಇಲ್ಲ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಗ್ಲಿ. ಐ ಆಮ್ ಟಾಕಿಂಗ್ ಆಸ್ ಎ ಪ್ರೊಡ್ಯೂಸರ್ ಅಂಡ್ ಆಸ್ ಎ ಕ್ರಿಯೇಟರ್. ಎರಡಿದ್ರಲ್ಲೂ ಪ್ರಕಾಶ್ ರಾಜ್ ಸರ್ಗೂ ಆಲ್ಟರ್ನೇಟ್ ಇದಾರ ಅಂದ್ರೆ ಇಲ್ಲ ಅಂತಾನೆ ನಾನು ಹೇಳ್ತೇನೆ. ಸೊ ಅದರಿಂದ ಫಾದರ್ ಇಸ್ ಗೋಯಿಂಗ್ ಟು ಬಿ ಅ ಪ್ಯಾನ್ ಇಂಡಿಯನ್ ಸಿನಿಮಾ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು 10 days ಇಂದ ಮೈಸೂರಲ್ಲಿ ಶೂಟ್ ಮಾಡ್ತಾ ಇದೀವಿ. ಯಾಕೆ ಈ ಮನೆ ಪೋರ್ಷನ್ ಯಾಕೆ ಇಲ್ಲಿ ಶೂಟ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಈ ತರ ಒಂದು ಆರ್ಕಿಟೆಕ್ಚರ್ ಇರೋ ಮನೆ, ಈ ಮನೆ ಬಂದು ಒಂದು 100 years ಓಲ್ಡ್ ಮನೆ. ಅದು ಅಂಬಾ ಭವನ್ ಅಂತ ಒಂದು ಕಫೆ ಇತ್ತು ಇಲ್ಲಿ, 100 years ಮುಂಚೆ ಶುರುವಾಗಿರೋ ಒಂದು ಕಫೆ. ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ ಅಲ್ಲ, ಆ ಮನೆದು ಒಂದು ಟೆಕ್ಸ್ಚರ್ ಆರ್ಕಿಟೆಕ್ಚರ್ ಏನಿದೆ ಅದನ್ನ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಇಂಟೀರಿಯರ್ ಪೋರ್ಷನ್ ಆದ್ರೂ ಮೈಸೂರಲ್ಲೇ ಶೂಟ್ ಮಾಡಿ ಸರ್ ಅನ್ನೋದು ಚಂದ್ರದ್ದು ಒಂದು ಡ್ರೀಮ್ ಆಗಿತ್ತು. ಈವನ್ ಡೈರೆಕ್ಟರ್ ವಾಸ್ ಫೀಲಿಂಗ್. ಸೊ ಶೂಟ್ ಮಾಡ್ಕೊಂಡು ಬಂದಿದೀವಿ. ಒನ್ಸ್ ಅಗೇನ್ ನಮಗೇನಂದ್ರೆ, ಚಂದ್ರು ಅವ್ರಿಗೆ ನೀವು ಯಾವ ತರ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ನಾನು ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೂ ನಾನು ಮಾತಾಡುವಾಗ ಹೇಳಿದೆ, ನಮ್ಮ ಇದರಲ್ಲಿ ಏನಂದ್ರೆ ಇವತ್ತು ಬಿಸ್ನೆಸ್ ತುಂಬಾ ಕಷ್ಟ ಇದೆ.
ಅದರಲ್ಲಿ ಚಂದ್ರು ತರ ತುಂಬಾ ಬ್ರಿಲಿಯಂಟ್ ಆಗಿ ತುಂಬಾ ಹೈ ಲೆವೆಲ್ ಅಲ್ಲಿ ಈ 2.5 ಕೋಟಿ 3 ಕೋಟಿ ಆ ಲೆವೆಲ್ ಅಲ್ಲಿ ನಂತರ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋರು ಏನಿದೆ ತುಂಬಾ ಕಮ್ಮಿ ಇದ್ದಾರೆ. ಅಂತವ್ರಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಚಂದ್ರು ವಿಷನ್ ಒಂದು ಫುಲ್ಫಿಲ್ ಆಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಆರ್ಟ್ಸ್ ಸ್ಟುಡಿಯೋಸ್ ಬೆಳಿಬೇಕಂದ್ರೆ ವಿ ನೀಡ್ ಯುವರ್ ಸಪೋರ್ಟ್. ಇಷ್ಟು ಮಾತ್ರ. ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿಲ್ಲ, ಚಂದ್ರ ಮೇಲೆ ತುಂಬಾ ಪ್ರೀತಿ ಇರುವ ಒಬ್ಬ ವ್ಯಕ್ತಿಯಾಗಿ, ನನ್ನ ಹತ್ರ ಕೆಲಸ ಮಾಡುವ ವ್ಯಕ್ತಿಯಾಗಿ ಅಷ್ಟನ್ನು ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಿನ ಸರ್ ಹೇಳ್ತಿದ್ದಂಗೆ ಶೂಟ್ ಮಾಡ್ತಾ ಇದೀವಿ ಅಂಡ್ ತುಂಬಾ ಬೇಗ ಕ್ವಿಕ್ ಕೆಲಸ ನಡೀತಾ ಇದೆ. ಚಂದ್ರಶೇಖರ್ ಪ್ರೊಡಕ್ಷನ್ ಅಂತಂದ್ರೆ ಮಾತಾಡಂಗೆ ಇಲ್ಲ, ಎಲ್ಲ ತುಂಬಾ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಅಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಅಂಡ್ ಅವ್ರ ಜೊತೆ ನನಗೆ ಕತೆ ಹೇಳ್ಬೇಕಾದ್ರೂ ತುಂಬಾ ಮಾಡ್ಬೇಕು ಅಂತ ಇದ್ದಿದ್ದು ಫ್ಯಾಕ್ಟರ್ ಏನಂದ್ರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೃಷ್ಣ ಅವರೊಟ್ಟಿಗೆ ನಾನು 2ನೇ ಸಿನಿಮಾ ಲವ್ ಮಾಕ್ಟೇಲ್ ಆದ್ಮೇಲೆ, ಸೊ ಆ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಖುಷಿಯಾಗಿದೆ ಅಂಡ್ ತುಂಬಾ ವಿಭಿನ್ನವಾಗಿದೆ ಕತೆ. ಅಂಡ್ ಎಲ್ರಿಗೂ ಐ ಆಮ್ ಶ್ಯೂರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕಥೆನ ತುಂಬಾ ಚೆನ್ನಾಗಿ ನಮ್ಮ ರಾಜ್ಮೋಹನ್ ಸರ್ ಡೈರೆಕ್ಟರ್ನ ತುಂಬಾ ಚೆನ್ನಾಗಿ ಫೋನ್ಸಿದ್ದಾರೆ. ಆಲ್ಸೋ ಡೈರೆಕ್ಟ್ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಂಡ್ ನಮ್ಮ ಸುಜ್ಞಾನ್ ಸರ್ ಅಂಡ್ ಎವ್ರಿಥಿಂಗ್. ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಕರಿಯರಲ್ಲಿ. ತುಂಬಾನೇ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಮಗು ಬಗ್ಗೆ ಏನ್ ಹೇಳ್ಬೇಕು? ಹೌದಾ, ಅವರು ಸಿನಿಮಾಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಅದು ನೀವು ಸಿನಿಮಾ ನೋಡಿದ್ರೆ ಸರಿ, ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಜಾಸ್ತಿ ಮಾತಾಡೋಕೆ ಏನು ರಿವೀಲ್ ಮಾಡಂಗಿಲ್ಲ. ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಇವ್ರ ಹೆಸರು ಅಯಾನ್ ಶೆಟ್ಟಿ ಅಂತ. ಡೆಫಿನೆಟ್ಲಿ ಇವ್ರು ಸಿನಿಮಾ ನೋಡಾದ್ಮೇಲೆ ಎಲ್ಲರಿಗೂ ಆನ್ಸರ್ ಸಿಗುತ್ತೆ. ಕ್ಲೈಮ್ಯಾಕ್ಸ್ ಒಂದಷ್ಟು ವಿಷಯಗಳು ಬರುತ್ತೆ. ಸೊ ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ನಾನು. ಬಟ್ ಇದನ್ನ ಇಲ್ಲ ಇದನ್ನ ಮಾಡಲೇಬೇಕು, ಇವತ್ತೊಂದು ಸಖತ್ತಾಗಿದೆ ಇದನ್ನು ಉಣ್ಣಿ ಮಾಡಿ. ಸೊ ಇಮಿಡಿಯೇಟ್ ಆಗಿ ಆಕ್ಚುಲಿ ಚಂದ್ರ ಸರ್ ಮತ್ತೆ ಫೋನ್ ಮಾಡಿದ್ರು, ಸರ್ ಹೆಂಗ್ ಅನ್ಸ್ತು ಅಂದ್ರು. ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊತಾ ಇದ್ದೀನಿ, ಬಟ್ ಮಿಲನ ಬಿಡ್ತಾರ ಸರ್, ಇಮಿಡಿಯೇಟ್ ಮಾಡು ಅಂತ ಇದ್ದಾರೆ ಅಂತ ಹೇಳಿದ್ದೆ. ಸೊ ಅಷ್ಟು ಇಷ್ಟಪಟ್ಟಿದ್ದಂಥ ಕತೆ. ಅಂಡ್ ಅದನ್ನ ಮತ್ತೆ ನಾವು ಈಗ ಬಂದು ಈಗ ಶೂಟ್ ಮಾಡುವಾಗ ಎಸ್ಪೆಷಲಿ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಟೆನ್ಷನ್ ಇನ್ನೂ ಅಲ್ಲಿತ್ತು, ಬಟ್ ಎಲ್ಲೂ ತೋರಿಸ್ಕೊಡಲ್ಲ. ಬಟ್ ಸ್ಟಿಲ್ ಇನ್ನೂ ಇದೆ, ಇನ್ನೂ ಸಾಕಷ್ಟು ಒಳ್ಳೆ ಸೀನ್ಗಳಿದೆ ಇನ್ನೂ ಮಾಡಿದೆ. ಒಂದ್ ಕಡೆ ಒಂದು 2-3 ಶಾರ್ಟ್ಗಳು ಹಂಗೆ ಆಗೋಯ್ತು. ಅಂದ್ರೆ ಅವ್ರು ಆಕ್ಟ್ ಮಾಡೋದು ಎದುರುಗಡೆ ಆಕ್ಟ್ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು. ಆಕ್ಚುಲಿ ನಾನು ರಿಯಾಕ್ಟ್ ಮಾಡಬೇಕು ಅಂದ್ರೆ ಕೆಲವು ಟೈಮ್ ಸಜೆಷನ್ ಶಾರ್ಟ್ ಮರ್ತ್ಬಿಟ್ಟಿರ್ತೀನಿ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ಹೋಪ್ಫುಲಿ ಒಂದು 30-40% ಮಾಡೋ ಒಂದು ಪ್ರಯತ್ನ ಮಾಡೋಣ. ಅಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಎಮೋಷನಲ್ ಆಗಿರುತ್ತೆ, ಆಡಿಯನ್ಸ್ ನೋಡೋರಿಗೆ ತುಂಬಾ ಹತ್ತಿರ ಆಗುತ್ತೆ. ಈ ಸಿನಿಮಾ ಬಹುಶಃ ತುಂಬಾ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯುವಂತ ಒಂದು ಚಿತ್ರ ಆಗುತ್ತೆ ಇದು. ಸೊ ಈಗ ಒಂದು 10 ದಿನ ಶೂಟ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಇದೆ. ಸೊ ಎಲ್ಲರೂ ಬಂದಿದ್ದಾರೆ, ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿದ್ದೀನಿ. ಮತ್ತೆ ಇದೊಂದು ಅವಕಾಶ, ಈ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ, ಅವ್ರು ಧನ್ಯವಾದಗಳು ಹೇಳ್ತೀನಿ. ಹಾಗೆ ಸ್ಟೋರಿ ಪಾಠದಲ್ಲಿ ರಾಜ್ಮೋಹನ್ ಸರ್ ನನಗೆ ಫಸ್ಟ್ ವರ್ಷನ್ ಒಂದು ಹೇಳಿದ್ರು, ಸುಮಾರು ಒಂದು 3-4 ತಿಂಗಳ ಮುಂಚೆ. ಅವಾಗಿದ್ದು ವರ್ಷನ್ಗೂ ಈಗ ಶೂಟ್ ಮಾಡ್ತಾ ಇರೋ ವರ್ಷಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಚಂದ್ರು ಸಹ ಇನ್ವಾಲ್ವ್ಮೆಂಟ್, ಅಂದ್ರೆ ಅಡಾಪ್ಟೇಷನ್, ಅವ್ರ ಕಥೆ ತಗೊಂಡು ಇಲ್ಲಿನ ನೇಟಿವಿಟಿಗೆ, ಇಲ್ಲಿನ ನೇಟಿವಿಟಿ ಅಂತ ಎಲ್ಲರಿಗೂ ಒಂದು ನೇಟಿವಿಟಿಗೆ ಅನ್ನ ಒಗ್ಗಿಸಿ ಎಲ್ಲರಿಗೂ ಇಷ್ಟ ಹಾಗೆ ಸ್ಕ್ರೀನ್ ಟೈಮ್ ಚೇಂಜ್ ಮಾಡಿ ಸಾಕಷ್ಟು ವಿಷಯಗಳು ಚೇಂಜ್ ಆಯಿತು. ಇವತ್ತಿನ ವರ್ಷನಲ್ಲಿ ಶೂಟ್ ಮಾಡ್ತಾ ಇರೋ ವರ್ಷನಲ್ಲಿ ಇಟ್ಸ್ ಅ ಫೈನ್ ವರ್ಷನ್, 4-5 ವರ್ಷನ್ ಆಗಿದೆ. ಸೊ ಇಟ್ಸ್ ಅ ಫೈನ್ ವರ್ಷನ್. ಸೊ ನಮಗೂ ಬಹಳ ಚೆನ್ನಾಗಿ ಕನ್ವಿನ್ಸ್ ಆಗಿದೆ. ಸೊ ಆ ರೀತಿ ಹೋಮ್ವರ್ಕ್ ಸಾಕಷ್ಟು ಮಾಡ್ತಾರೆ. ನನಗೆ ಈ ಹ್ಯಾಸ್ ಅ ಪ್ಯಾಷನ್, ಒಂದು ಸಿನಿಮಾ ಬಗ್ಗೆ ಒಂದು ಸಿಕ್ಕಾಪಟ್ಟೆ ಪ್ಯಾಷನ್ ಇದೆ. ಅದು ಈ ಆ ಪ್ಯಾಷನ್ ಎಲ್ಲಿವರೆಗೂ ಇರುತ್ತೆ, ಯಾವ ಮಟ್ಟಿಗೆ ಇರುತ್ತೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಫೋನ್ ಮಾಡ್ತಾರೆ, ನಾಳಿನ ವಿಷಯಗಳೆಲ್ಲ ಇದು ಅಪ್ಡೇಟ್ಸ್. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ. ಬಿಕಾಸ್ ನಾಳೆ ಬೆಳಿಗ್ಗೆ ಇಷ್ಟು ರೆಡಿ ಆಗಿರ್ಬೇಕು ಅನ್ನೋ ವಿಷಯಕ್ಕೆ
ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ. ಹಿ ಹ್ಯಾಸ್ ಅ ಪ್ಯಾಷನ್. ಒಂದು ಸಿನಿಮಾ ಬಗ್ಗೆ ಒಂದು ಕನ್ಸು ಕಾಣೋದು, ಅನ್ಕೊಂಡಿದ್ದನ್ನ ಎಕ್ಸಿಕ್ಯೂಷನ್ ತಗೊಂಬರೋದಿದೆಯಲ್ಲ. ಸೊ ಅದಕ್ಕೆ ಅಷ್ಟು ರೀತಿ ಆ ರೀತಿವರೆಗೂ ಆ ಎಕ್ಸ್ಟೆಂಡ್ವರೆಗೂ ತಗೊಂಡು ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ, ಸೊ ಈ ಸಿನಿಮಾಗೂ ಒಳ್ಳೇದಾಗ್ಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಅಲ್ಲ. ಫಾದರ್ ಮೂವಿ ಶೂಟಿಂಗ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದೀನಿ. டோட்டல் டீம் வந்து எனக்கு ரொம்ப சப்போர்ட்டாக இருக்கிறாங்க. பிரகாஷ்ராஜ் சார், கிருஷ்ணா சார், அமிர்தா மேடம், தயாள் சார், சின்ன பையன், கேமராமேன் சார், எல்லாருமே இந்த ஷூட்டிங்க்கு வந்து எனக்கு ரொம்ப சப்போர்ட்டாக இருக்கிறாங்க. இந்த படம் பண்ணுறதுக்கு என்னை நம்பி வாய்ப்பு கொடுத்த சந்து சாருக்கு ரொம்ப நன்றி. ஷூட்டிங் முடிஞ்சதுக்கப்புறம் நான் உங்களுக்கு இந்த படத்தை பற்றி நான் எல்லாமே பேசுகிறேன். முதல்ல நான் நல்லா படம் எடுத்துறேன், அப்புறம் நீங்கள் பார்த்துட்டு அது வரைக்கும் எனக்கு சப்போர்ட் பண்ணுங்கள். ரொம்ப நன்றி. ನನಗೆ ಖುಷಿ ಏನಂತಂದರೆ, ನೀವು ಬರ್ತಿರೋಂತಂದ್ರೆ ಒಂದು ಹಬ್ಬ ನನಗೆ. ನನ್ನ ಮನಸ್ಸಲ್ಲಿ ಮನೆಗೆ ನಿಂತರೆ ಬರೋ ಖುಷಿ ನನಗೆ. ಯಾವಾಗ ಸಿನಿಮಾ ಮಾಡೋವಾಗ ಬಿಗಿನಿಂಗಿಂದ ಇವತ್ತುವರೆಗೂ ಶೂಟಿಂಗ್ ಮಾಡುವಾಗ ಎಲ್ಲರೂ ಬರ್ತೀರಾ ಅಂತಂದರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರು, ಅನ್ನೋ ಖುಷಿ ಆಗುತ್ತೆ. ಯಾಕೆಂತಂದರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು, ಚಂದ್ರ ಹತ್ರ ಇವತ್ತು ನಾನು ಇಂಡಿಯಾ ಸಿನಿಮಾ ಮಾಡಿಸಿದ್ದು, ಇವತ್ತು ನಾನು 5 ಸಿನಿಮಾ ಮಾಡೋದಕ್ಕೆ 100 ರೂಪಾಯಿ ತೊಗೊಂಡು ಬಂದು ಇವತ್ತು 5 ಸಿನಿಮಾ ಮಾಡ್ತಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದೆಲ್ಲದೂ ಕಾರಣಕರ್ತರು ನೀವುಗಳೇ. ನಮ್ಮ ಮನು ಸರ್ ನನ್ನ ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ದು 25 ರೂಪಾಯಿ, ತಾಜ್ಮಹಲ್ 25 ಲಕ್ಷದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾ ಒಂದು ಫೋಟೋ ಕೊಡಿ ಅಂತ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ರು ಅವರು. ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವಗಂಧಂತಹ ಮೇರು ನಟ, ನಾನು ತುಂಬ ಇಷ್ಟಪಡ್ತಕ್ಕಂತಹ, ಭಾಳ ಕಷ್ಟಪಟ್ಟೆ, ನನಗೆ ಕೊಡಲಿಲ್ಲ ಸರ್ ಡೇಟು, ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ. ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ಲಿ ಒಂದು ಸಿನಿಮಾ ಮಾಡ್ತಿದ್ದೀವಿ. ಭಾಳ ಹೆಮ್ಮೆ ಅನಿಸ್ತದೆ. ಇದೆಲ್ಲದಕ್ಕೂ ಕಾರಣ ನೀವು. ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ, ಮೇನ್ ಪಿಲ್ಲರ್. ಗ್ರ್ಯಾಂಡ್ ಫಾದರ್ ಮೇನ್ ಫಾದರ್. ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್. ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ. ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನಲ್ ವಿಷಯನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಒಂದು 2-3 ಸಿನಿಮಾ ಮಾಡಿದ್ದೆ. ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ, ನಾನು ಸುಮಾರು 2002 ಅನ್ಕೋತೀನಿ, 7 ಇಲ್ಲ 6 ಅವರು ಜಿಮ್ಗೆ ಬರೋರು. ಅವ್ರು ಹೀರೋ ಆಗ್ತಾರೆ ಅಂದರು, ನಾನಿಲ್ಲ ಅಷ್ಟೇ ಡೈರೆಕ್ಟ್ರು. ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂದರು. ನಾವು ಮಾತಾಡೋದು ನನ್ನ ಕತೆ ಹೇಳೋ ಪ್ರೊಸೆಸ್ಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಡೈರೆಕ್ಟ್ರು. ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ, ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ. ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ, ಅವ್ರು ವರ್ಕೌಟ್ ಮಾಡ್ತಿದ್ರೆ. ಅದಾದ್ಮೇಲೆ ನಾನು ಡೈರೆಕ್ಟರ್ ಆದೆ. ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದಲ್ವಾ, ನಮ್ಮ ಕೃಷ್ಣ ಅವ್ರ ಫಾದರ್ ನಮ್ಗೆ ಭಾಳ ಇಷ್ಟ, ACP ನಾಗಪ್ಪ ಸರ್. ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದ್ಮೇಲೆ ನಮ್ಮ ಮನೆಗೆ ಬಂದರು. ನನಗೆ ಖುಷಿ. ಆಲ್ರೆಡಿ ಹೀರೋ ಆಗಿರ್ಬೇಕಾಗಿತ್ತು ಅಷ್ಟೊತ್ತಿಗೆ, ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೆ, ಆಗಲ್ಲ ಅಂದ್ಕೊಂಡಿದ್ದೆ. ಅವ್ರು ಅಷ್ಟು ತಯಾರಿ ಮಾಡ್ಕೊಟ್ಟಿದ್ರು, ಬಾಡಿ ವರ್ಕೌಟ್ ಎಲ್ಲ. ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಹೊತ್ತು ನನ್ನ ಮಗ ಚಂದ್ರು, ನೋಡಪ್ಪ ನೀನು, ನನಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು, ಅವರಿಗೆ ಭಾಳ ಕ್ಲೋಸ್ ಅವ್ರ ತಂದೆಯವರು. ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು. ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವ್ರ ತಂದೆಯವರ ಮಾತನ್ನ, ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದೀವಿ. ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗ್ತಿದೆ, ಲವ್ ಮಾಡ್ತಾ ಇರ್ಬೋದು. ಎಲ್ಲವೂ ಕೃಷ್ಣ ಅವರಿಗೆ ಆದಂತ ಒಂದು ಬೇಡಿಕೆ ನಟ, ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ, ಡಾರ್ಲಿಂಗ್ ಕೃಷ್ಣ, ಎಲ್ಲರಿಗೂ ಡಾರ್ಲಿಂಗ್. ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡೋದು ಖುಷಿ ಇದೆ. ನಮ್ಮೆಲ್ಲರ ಸಪೋರ್ಟ್ ಇರಲಿ. ನಿಜವಾಗ್ಲೂ ಫಾದರ್ ಏನು, ನೀವು ತಾಜ್ ಮಹಲ್, ಚಾರ್ಮಿನಾರ್ ಕಂಟೆಂಟ್ ನಮ್ಗೆ ಕಬ್ಜಾ ಮಾಡಿದ್ರು ಕೂಡ, ನೀವು ನಂಗೆ ತುಂಬಾ ಜನ ತಾಜ್ ಮಹಲ್, ಚಾರ್ಮಿನಾರ್ ಅಂತ ಸಿನಿಮಾ ಮಾಡುವಂತಿದ್ರು. ಅಷ್ಟು ಒಂದು ಗಟ್ಟಿ ಕತೆ ಈ ಸಿನಿಮಾದಲ್ಲಿದೆ. ಅಷ್ಟು ಎಮೋಷನ್ಸ್ ಇದೆ, ಅಷ್ಟು ಲವಲವಿಕೆನೂ ಇದೆ. ಅಪ್ಪ ಮಗನ ಬಾಂಧವ್ಯ, ಎಮೋಷನ್ಸ್, ಮತ್ತೆ ಕರ್ನಾಟಕದ ಜನ ಒಂದ್ರೊಳಗೆ ತಂದೆ ಮಗ ಹೇಗಿರ್ಬೇಕು ಅಂತ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ಸ್ಕ್ರೀನ್ ಪ್ಲೇ ಇಲ್ಲಿ ಕೂಡ ನಾನು ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ, ನಾನೇ ಅಂತಲ್ಲ, ಡೈರೆಕ್ಟರ್ ಸರ್ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ
ಯಾಕಂತಂದ್ರೆ ರಾಜಮೋಹನ್ ಅವ್ರ ಲೈನ್ ತುಂಬಾ ಚೆನ್ನಾಗಿತ್ತು, ನಾವು ಸಪೋರ್ಟ್ ಮಾಡಿದ್ದೀವಿ. ಟಿಲ್ ಟುಡೇ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು, ನಂಗೆ ನಮ್ಮ ಶ್ರೀಕಾಂತ್ ನಮ್ಮ ಮೇಲೆ ಒಂದು ಸಿನಿಮಾ ಮಾಡ್ತೇನೆ, ನೀವು ಮಾಡೋದು ಯಾಕೆ ಅಂತ ಫ್ರೆಂಡು. ನಾನು ಕೇಳಿದೆ, ನಂಗೆ 20 ಕೋಟಿ ಕೊಡು ಎಲ್ಲರೂ ಕೊಡ್ತೇನೆ ಅಂತಂದೆ. ಅವ್ನು ಜೋರನ್ನ ಅಂತ ಏನು ನಿಂದಿದಲ್ಲ ಅಂತ. ಸೊ ನಾನು 20 ಕೋಟಿ ಕೊಡುವಂಥ ಕಾಮಿಡಿ ಏನಾದರೂ ಕೇಳಿದೆ ಅಂಥವು ನಾನು ಇವಾಗ ಅಸಿಸ್ಟೆಂಟ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಈ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ. ನಾನು ಚಾರ್ಮಿನಾರ್ಗೆ ಹೇಳಿದೆ, ಯಾರಿಗಾದ್ರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ. ಚಾರ್ಮಿನಾರ್ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದರು. ಒಬ್ಬ ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆ ನಿಮ್ಗೆ ಹೇಳ್ತೀನಿ. ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ, ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಬಹಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಬಹಳ ಖುಷಿ, ಪ್ರಪಂಚ ಸುತ್ತ ಒಂದು ಮೈಸೂರು ನನಗೆ ತುಂಬಾ ಇಷ್ಟ. ನಮ್ಮ ಶೂಟಿಂಗ್ ಮೈಸೂರಿನಲ್ಲ ಅಂದೆ, ಹೌದು ಅಂದ್ರು. ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂತೆ. 10 ನಿಮಿಷದಲ್ಲಿ 20 ನಿಮಿಷ ಎಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ, ವೆದರ್ ಚೆನ್ನಾಗಿದೆ. ಇರ್ಲಿ, ಚಂದ್ರಬೋಸ್ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾನಲ್ಲಿ. ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇಂದ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ಬೇಜಾರು ಇನ್ನೂ ಇದೆ. ಅದು ದೊಡ್ಡ ಸಿನಿಮಾ ಮುಖ್ಯ ಅಲ್ಲ, ಬೇರೆ ಬೇರೆ ಕೆಲಸಗಳಿತ್ತು. ಈ ಫಾದರ್ನ ಕತೆ ರಾಜಮೋಹನ್ನ ಕಳಿಸಿ ನನಗೆ ಹೇಳೋದು, ನಾನು ಯಾವಾಗ ಮೊದಲು ಕತೆ ಕೇಳಿ ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ. ತಂದೆ ಮಗನ ರಿಲೇಶನ್ಶಿಪ್ ಮಾತಾಡ್ತಾ ಹೋಗ್ತೀವಿ. ಆದ್ರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ, ಅದರ ಸಂಬಂಧಗಳೇನಿದೆ, ತಂದೆ ಮಗನ ಪ್ರೀತಿಗಿಂತ ಅವರ ಜೀವನದಲ್ಲಿ ಎದುರ್ಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವಾ, ಅದು ಒಂದು ಬಹಳ ಬ್ಯೂಟಿಫುಲ್ ಆಗುವಂತ ಕತೆ. ಅದು ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆ ಆಗಿದೆ ಅದು. ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆ ಆಗಿದೆ ಅದು. ಎಲ್ರಿಗೂ ಅವರವ್ರದೇ ಆದ ಕಾರಣಗಳಿವೆ ಆಗಿರೋದಕ್ಕೆ. ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ, ಬೆಳೆಸಲ್ಪಡ್ತೀವಿ, ಬಹಳ ಬ್ಯೂಟಿಫುಲ್ ಆಗುವಂತ ಕತೆ. ನನಗೆ ಇದರ ಕಥೆಗಳಂದ್ರೆ ತುಂಬಾ ಇಷ್ಟ. ಅದೊಂದು ಒಳ್ಳೆಯ ಅಭಿರುಚಿಯ ಕಥೆಗಳು. ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ನಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ 90 ವರ್ಷ ಆಯ್ತು ಕನ್ನಡ ಇಂಡಸ್ಟ್ರಿಗೆ, ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದ್ರು. ಹೆಮ್ಮೆ ಪಡೋ ವಿಷಯ ಹೌದು, ಆದ್ರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅದು ನಮಗೆ. ಅಂತೆ ಅದು ಬರೀ ಸಿನಿಮಾ ರಂಗದವರಲ್ಲ, ಪ್ರೇಕ್ಷಕರು ಕೂಡ ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ. ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ. ಅಷ್ಟು ದಿನ ನಾವೆನ್ನೋ ಪುಟ್ಟಣ್ಣ ಕಣಗಲ್ಲೋ ಭಗವಾನ್ ಅವರು ಅಪ್ಪಾಜಿ ಅಂತಾನೋ ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ. ಅದೇ ನಾವು ಅಭಿರುಚಿಗಳನ್ನು ಕೂಡ ಬೆಳೆಸ್ಕೊಳ್ತೀವಿ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಾ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕತೆ ಅನ್ನಿಸ್ತು. ಅಂಡ್ ನಾನು ಸುಮಾರು 26 ಸಿನಿಮಾಗಳಲ್ಲಿ 28 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ. ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು 5-6 ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡ್ತೇನೆ. ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಜಾನರ್ಗಳನ್ನ ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬರೋದು ಬಹಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಂದು ಸಿನಿಮಾ ಅಂದ್ರೆ ಒಂದು 300-400 ಜನ ಕೆಲಸ ಮಾಡ್ತಿರ್ತಿಲ್ವ, ಅಲ್ಲ, ಒಂದು 5 ಸಿನಿಮಾ ಅಂತಂದ್ರೆ ಸ್ಪ್ಯಾನೇ ಬಹಳ ಇಂಟ್ರೆಸ್ಟಿಂಗ್. ಅಂಡ್ ಬೇರೆ ಬೇರೆ ಕಥೆಗಳನ್ನು ಸುಮ್ಮನೆ ಹಂಗೆ ಕೇಳಿದೆ. ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ. ಬೇರೆ 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 ನಿರ್ದೇಶಕರು, ಬೇರೆ ಬೇರೆ ಆಲೋಚನೆಗಳು, ಅದು ಬಹಳ ದೊಡ್ಡ ವಿಷಯ. ಇವತ್ತು ಒಂದು ಸಿನಿಮಾ ಮಾಡೋದೇ ಇಂಥ ಕಷ್ಟದಲ್ಲಿದ್ದಾಗ ಅದಕ್ಕೆ ಇಲ್ಲ, ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ. ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅ ಪ್ರೊಡ್ಯೂಸರ್. ಬ್ಯಾಲೆನ್ಸ್ ಶೀಟ್ ಆಮೇಲೆ ನೋಡ್ತೀನಿ ನಾನು ಅನ್ನೋದಿದೆಯಲ್ಲ, ಅದು ಬಹಳ ಬಹಳ ದೊಡ್ಡ ಗುಣ. ಅದು ಆ ಥರದ ಒಂದು ಉತ್ಸಾಹ, ಪ್ರೋತ್ಸಾಹ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ. ನಿಜ ಕೂಡ ಬೆಂಗಳೂರು ನೋಡಿದ್ರೆ ಕನ್ನಡ ಸಿನಿಮಾಗಳು ಶೂಟಿಂಗ್ ಕಮ್ಮಿ ಆಗ್ಬಿಟ್ಟಿದೆ ಸರ್. ನಮ್ಗೆ ಏನ್ ಮಾಡಬೇಕು? ಒಂದು ಸಿನಿಮಾ ಅಂದ್ರೆ ಬರೀ ಒಬ್ಬ ನಟ ಮತ್ತು ನಿರ್ದೇಶಕರಲ್ಲ, ಅದ್ರಲ್ಲಿ ಚಿಕ್ಕ ಒಂದು ಕುಟುಂಬ ಇದೆ, ವರ್ಕರ್ಸ್ಗಳಿದ್ದಾರೆ, ಮತ್ತು ಏನೋ ಒಂದು ಕೆಲಸ ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಷಯ. ನಾವು ಪತ್ರಿಕೋದ್ಯಮದಲ್ಲಿರೋದಿರ್ಬೋದು, ಪ್ರೇಕ್ಷಕರಿರ್ಬೋದು, ಈ ತರದ ಪ್ರಯತ್ನಗಳ ಪರವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನನಗೆ ಈ 5 ವರ್ಷ ಒಂದು ಸಿನಿಮಾದಲ್ಲಿ ರೋಲ್ ಕೊಟ್ಟಿದ್ದಾರೆ, ಇನ್ನೊಂದು 2 ಸಿನಿಮಾ ಕೊಡ್ತಾರೆ. ಬಟ್ ನನಗೆ ಈ ಐಡಿಯಾ ತುಂಬಾ ಇಷ್ಟ ಆಯ್ತು, ಆ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು. ಆಗ್ಲಿ ಅಂದ್ರೆ ಒಂದು ಇಡೀ ವರ್ಷ ಬೇರೆ ಯಾವುದು ಯೋಚನೆ ಮಾಡಿದೆ,
ಸಿನಿಮಾಗಳೇ ಮಾಡ್ತಾ ಇರ್ತೀನಿ ನೋಡಿದೆಯಲ್ಲ, ಅದು ಒಂದು ಸಿನಿಮಾ ಅಲ್ವಲ್ಲ. ಏಕಕಾಲದಲ್ಲಿ 5 ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಬೇಕು, 5 ಸೆಟ್ ಆಫ್ ಆಕ್ಟರ್ಸ್ ಜೊತೆ ಮಾಡಬೇಕು, 5 ನಿರ್ದೇಶಕರ ಜೊತೆ ಮಾಡಬೇಕು. ಇತ್ತೀಚೆಗೆ ಯಾವ್ದೋ ಕಥೆ ಹೇಳಿದ್ರೆ ನನ್ನೊಂದು ಕಥೆ ಇತ್ತು, ನಾನು ಮಾಡಬೇಕು ಅನ್ಕೊಂಡಿದ್ದೀನಿ, ಒಂದು ಸಲ ನಾನೇ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಸರಿ, ಅದಾಗ ಮಾತಾಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ. ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ. ಕಥೆ ಬಹಳ ಚೆನ್ನಾಗಿದೆ. ನನ್ನ ಅನುಭವಕ್ಕೆ, ನನ್ನ ಗ್ರಹಿಕೆಗೆ ನಿರ್ದೇಶಕರು ಬಹಳ ಇಂಟ್ರೆಸ್ಟಿಂಗ್ ಇದೆ. ಐ ಆಮ್ ಲೈಕ್ ದ ಕ್ಯಾಮ್ರಾಮನ್. ಅವ್ರ ಜೊತೆ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದ್ದೆ, ಮುಂಚೆ ಮಾಡಿರಲಿಲ್ಲ ನಾವು. ಬಟ್ ದೆರ್ ಈಸ್ ಒನ್ ಲೆನ್ಸಿಂಗ್ ನಲ್ಲಿ ಇರ್ಬೋದು ಅಥವಾ ಒಂದು ಲೈಟಿಂಗ್ ನಲ್ಲಿ ಇರ್ಬೋದು, ಒಂದು ತುಂಬಾ ಪ್ರಬುದ್ಧತೆ ಇದೆ ಅದನ್ನ ಶೂಟ್ ಮಾಡಿ. ಈ ಸಿನಿಮಾ ಹೆಂಗ್ ಶೂಟ್ ಮಾಡ್ಬೇಕು ಅದು ಒಂದು ಪ್ರಬುದ್ಧತೆಯನ್ನು ನೋಡ್ತಾ ಇದ್ದೀನಿ. ವೆರಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅದನ್ನ. ಸ್ವಲ್ಪ ಟೈಮ್ ತಗೊಂಡ್ರು ನನಗೆ ಯಾಕೆ ಕಾರಣ ಅಂತ ನನಗೆ ಗೊತ್ತಾಗುತ್ತೆ. ಸಾಕಷ್ಟು ಸಿನಿಮಾಗಳು ಮಾತಾಡೋದು. ಕೃಷ್ಣ, ಮಗು, ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್, ತುಂಬಾ ಬೆಳೆಯೋ ಹಂತದಲ್ಲಿದ್ದಾರೆ. ಅವ್ರು ತುಂಬಾ ದೊಡ್ಡ ಮಕ್ಕಳು ನಾನು ನೋಡ್ಬೇಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಅದು ಶಾರ್ಟ್ ಮುಂಚೆ, ಶಾರ್ಟ್ ಆದ್ಮೇಲೆ ನಾವು ಗೌರವ ಕೊಡ್ತೀವಿ. ಶಾರ್ಟ್ ನಲ್ಲಿ ನಾವು ನಮ್ಗೊಂದು ಕತೆ ಹೇಳೋ ಕೆಲಸ ಇದೆಯಲ್ಲ, ಅದನ್ನ ಹೇಳ್ತಾ ಹೋಗ್ಬೇಕಾದ್ರೆ ನಾವು ಬರೆಯೋದಿಲ್ಲ. ಒಂದೊಳ್ಳೆ ಅನುಭವ ನನಗೆ. ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳಿಕೊಂಡು ಪಟ್ಟಣದಲ್ಲಿ ಮನೆ ಚೆನ್ನಾಗಿದೆ, ಸಂತೋಷವಾಗಿದ್ದೀನಿ. ಒಳ್ಳೆಯದಾಗಲಿ ಚಂದ್ರು ಅವರಿಗೆ. ನಿಮ್ಮ ಪರವಾಗಿ, ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ಅದು ಒಂದು ಸಿನಿಮಾ ಅಂತಲ್ಲ, ಈ ಥರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ. ಮಾಧ್ಯಮದವರು ಯಾವಾಗಲೂ, ಕನ್ನಡದ ಮಾಧ್ಯಮದವರು ಅದನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸಿನಿಮಾವನ್ನು ಸಪೋರ್ಟ್ ಮಾಡೋದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಅವ್ರಿಗಿರುವಂತ ಪ್ರೀತಿ ಮತ್ತು ನಿಮ್ಮ ಮೇಲಿರುವಂತಹ ಒಂದು ವಿಶ್ವಾಸ, ನಾವೆಲ್ಲರ ಮೇಲಿರುವಂತ ಪ್ರೀತಿ ನನಗೆ ಬಹಳ ವರ್ಷಗಳಿಂದ ಗೊತ್ತು ಎಲ್ಲರೂ. ಅದಕ್ಕೆ ಬಂದ ತಕ್ಷಣ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸನಲ್. ಯಾಕಂದ್ರೆ ಈ ಮಾಧ್ಯಮ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡ್ಬೋದು. ಆ ನಂಬಿಕೆ ನಾವಿಬ್ಬರ ಮಧ್ಯೆ ಇದೆ. ನಾವು ಇದ್ರ ಮೇಲೆ ಮಾತಾಡ್ತೀವಿ, ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ, ಏನೋ ಮಾತಾಡ್ತಿರ್ತೀವಿ. ಅದು ಗೊತ್ತು ನಮ್ಗೆ, ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ. ಅಂಡ್ ಒಳ್ಳೇದಾಗಲಿ, ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಆಗುತ್ತಾ ಇದೆ. ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ, ಪೂರಕರಾಗ್ತಾ ಹೋಗೋಣ. ಇನ್ನು ಪ್ರಶ್ನೆಗಳು, ನನ್ನ ಉತ್ತರಗಳು. ಮುಗಿಸಿಲ್ಲ ಸೆಂಟೆನ್ಸ್. ಒಂದು ಹಲವಾರು ಭಾಷೆಗಳು, ಹಲವಾರು ನಿರ್ದೇಶಕರು, ಹಲವಾರು ನದಿಗಳು, ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯ್ತು, ನನ್ನನ್ನು ನಾನು ತೊಡಗಿಸ್ಕೊಳಕ್ ಸಾಧ್ಯ ಆಯ್ತು. ಸೊ ಅದು ಬಹಳ ಬ್ಯೂಟಿಫುಲ್ ಜರ್ನಿ. ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ ಇರ್ಬೋದು. ಎಲ್ಲವೂ ಹಂಗ್ ನೋಡಕೊಂಡ್ರೆ ಫಾದರ್ ಇಸ್ ಅನ್ ಒಪಿನಿಯನ್, ಮದರ್ಹುಡ್ ಇಸ್ ಅನ್ ಒಪಿನಿಯನ್, ಸನ್ ಇಸ್ ಅನ್ ಒಪಿನಿಯನ್. ಬಟ್ ಅವನು ಹುಟ್ಟಿಸಿದಾನೆ, ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಬಟ್ ಬಿಡೋದಲ್ವಾ ಅದು. ಅದೇ ಹೇಳ್ತೀನಲ್ಲ, ಅಭಿನಂದನ ಒಂದು ಡೈಲಾಗ್ ಬರ್ದಿದ್ದೆ ನಾನು. ಒಬ್ಬ ಮಗಳು ಹುಟ್ಟಿದ ಮೇಲೆ ಅಪ್ಪ ಹೋಗ್ತಾನೆ, ಮಗಳು ಬೆಳೀತಾ ಹೋಗ್ತಾರೆ, ಅಪ್ಪ ಬೆಳೆಯೋದೇ ಇಲ್ಲ ಅಂತ. ನಾವು ಅಪ್ಪಂದ್ರು ಬೆಳಿಬೇಕಾಗತ್ತೆ. ಸಾಕಷ್ಟು ಮಾಡಿದ್ದೀರಾ ನೀವು, ತಂದೆ ಪಾತ್ರ ಸಾಕಷ್ಟು ಮಾಡಿದ್ದೀರಾ, ಅದರಲ್ಲಿ ತಮಗೆ ತುಂಬಾ ಇಷ್ಟವಾದ ಪಾತ್ರ ಬೇರೆ ಬೇರೆ ಕಾರಣಕ್ಕೆ. ಒಬ್ಬೊಮ್ಮನಿಲ್ವ ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗುತ್ತೆ ನನಗೆ. ಅಭಿಯು ನಾನು ಬಹಳ ಇಷ್ಟವಾಗ್ತಿದೆ. ಅದು ನನ್ನ ಪರ್ಸನಲ್ ಸ್ಟೋರಿ ಕೂಡ. ನನ್ನ ಮಗಳು 5 ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು, ನಾನು ಬೆಳೆದ್ಮೇಲೆ ಬಿಟ್ಕೊಡ್ಬೇಕಲ್ಲ. ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ನಾನು ನನ್ನ ಕನಸು ತುಂಬಾ ಕಾಡುವಂತಹ ಸಿನಿಮಾ. ಯಾಕಂದ್ರೆ ನನ್ನ ಹೆಂಡತಿ ನನಗೆ ಹೆಂಡತಿಯಾಗಿ ಇರ್ತಾಳೆ. ಮಗಳು ಮದುವೆ ಆಗ್ಬೇಕು ಹೋದಾಗ ಇವರು ಸೊಸೆ ಅಂತ ಅರ್ಥ ಆಗತ್ತೆ, ಮಾವ ಅವಾಗ ಅರ್ಥ ಆಗ್ತಾನೆ ನನಗೆ. ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ನಾವು ಒಂದು ಎಕ್ಸೋತ್ತರ ಜಗಳ ಆಡ್ತಾ ಇರ್ತೀವಿ. ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ್ತಾ. ಅವಳು ಇನ್ನೊಬ್ಬರ ಮಗಳಾಗಿದ್ಲು, ನಾನು ಅವಳನ್ನ ಇನ್ನೊಬ್ಬರ ಮಗಂತ ನೋಡೇ ಇರಲಿಲ್ಲ. ನನ್ನ ಮಗಳನ್ನ ನಾನು ನೋಡೋತರ ಅವ್ರ ಅಪ್ಪ ನೋಡ್ತಿದ್ದ. ಸೊ ಒಂದು ಮಗಳು ಮತ್ತು ತಂದೆಯ ರಿಲೇಶನ್ಶಿಪ್ ನಲ್ಲಿ ನಾನು ಬಹಳಷ್ಟನ್ನ ಕಲಿಸ್ತು. ಸಿನಿಮಾನ ಬರಿತಾ ನಿರ್ದೇಶನ ಮಾಡ್ತಾ ಅದರಿಂದ ವೆರಿ ಫೇವರೇಟ್ ಫಿಲ್ಮ್ಸ್. ಸರ್, ಈಗ ಅನ್ನೋದು ಪ್ರತಿಯೊಬ್ಬ ತಂದೆಗೆ ಇರಬೇಕಾ ಇರಬಾರ್ದ? ಮನುಷ್ಯನ ಇರುತ್ತೆ. ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಅಹಂಕಾರ ದಿಶಣ ಅಹಂಕಾರ. ಈಗೋ ಅನ್ನೋದು ಇರಬೇಕು. ಅದು ಈಗೋ ಅನ್ನೋದು ಸ್ವಾಭಿಮಾನ ಆದ್ರೆ ಇರಬೇಕು. ತುಂಬಾ ತಿನ್ ಲೈನ್ ಅದು. ಅಹಂಕಾರ ಆಗ್ಬೇಕು. ದಿಶಣ ಅಹಂಕಾರ ಅಂದ್ರೆ ನನ್ನನ್ನು ನಾನು ಗೌರವಿಸ್ಕೊಳ್ತೇನೆ, ನನ್ನನ್ನು ಮಾಡ್ಕೊಳ್ಳಲ್ಲ. ಅದು ಕೂಡ ಕೆಲವು ಸಲ ಈಗೋ ತರ ಕಾಡುತ್ತೆ. ಸೊ ಯಾವ ಸಿನಿಮಾದಲ್ಲಿ ಯಾರ ಜೊತೆ ಇಟ್ಕೊಳ್ಬೇಕು. ಅದು ಇವಾಗ ನೋಡಿ, ಕೋಪ ಇದೆ, ಈಗೋ ಇದೆ, ಅದು ಇನ್ನೊಂದನ್ನು ಹುಟ್ಟಿಸೋಕ್ ಸಾಧ್ಯ ಆದ್ರೆ, ಇನ್ನೊಂದನ್ನು ಬೆಳೆಸೋಕ್ ಸಾಧ್ಯ ಆದ್ರೆ, ಒಂದೊಂದು ಧಾರ್ಮಿಕ ಕೋಪ ಆದ್ರೆ ಒಳ್ಳೇದಲ್ವಾ. ಈಗ ಒಂದು ಸ್ವಾಭಿಮಾನವಾಗಿದ್ರೆ ಒಳ್ಳೇದು. ಬಟ್ ಅದು ಅಹಂಕಾರವಾಗಿದ್ರೆ ಅದು ಇಬ್ಬರಿಗೂ ಒಳ್ಳೇದು.
ನಾವು ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತದೆ. ಒಂದು ಪದದ ಅರ್ಥ ಡಿಕ್ಷನರಿ ಸಿಗಲ್ಲ, ಆ ಸಂದರ್ಭದಲ್ಲಿ ಸಿಗುತ್ತೆ. ಆ ಪದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದು ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ, ಅದು ಡಿಕ್ಷನರಿನಲ್ಲಿರುತ್ತೆ. ಬಹುತೇಕ ಹೆಣ್ಮಕ್ಳಿಗೆ ತಂದೆ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಆದ್ರೆ ಮಗನೊಟ್ಟಿಗೆ ಮಾತ್ರ ತುಂಬಾ ವೈರುಧ್ಯಗಳಿರುತ್ತೆ. ಈ ಸೈಕಾಲಜಿ ಒಂದೇ ಜಾತಿ ಅಲ್ಲ, ಅದೊಂದು ಸ್ವಲ್ಪ ಮೇಲ್ ಇರುತ್ತೆ, ಅದು ಏನು ಮಾಡಕ್ಕಾಗಲ್ಲ, ಅದಿರ್ತದೆ. ಸರ್, ಇತ್ತೀಚಿನ ಕನ್ನಡ ಚಿತ್ರರಂಗದ ಬೆಳವಣಿಗೆ ಈಗ ಫಸ್ಟ್ ಮಾಡಿದಂತ ಮೊದಲೇ ಸಿನಿಮಾ ಮಾಡಕ್ ಬರ್ತಾರೆ, ಮೊದಲನೇ ಡೈರೆಕ್ಟರ್, ಮತ್ತೆ ಆ ಸಿನಿಮಾ ಮಾಡೋದಕ್ಕೆ ಆಗದೇ ಇಲ್ಲ ಸರ್ ಅವರಿಗೆ. ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು, ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಯಾರು ಹೊಡೆ ಅಂತ ಇದಕ್ಕೆ ಸೀನಿಯರ್ ಆಕ್ಟರ್ ಆಗಿರ್ಬೋದು? ನೋಡಿ, ಒಬ್ಬರು ಮನೆ ಅಂತ ಹೇಳಕ್ಕಾಗಲ್ಲ. ನಾವು ಯಾವ್ದು ಹಿಂದೆ ಹೋಗ್ತೀವಿ, ಯಾವ್ದು ಹುಡುಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದ್ರ ಅಂತ ಒಬ್ಬ ನಿರ್ದೇಶಕರು 100 ಸಿನಿಮಾ ಮಾಡೋರು, ಅದರಲ್ಲೊಂದು 40 ಫ್ಲಾಪ್ ಇರುತ್ತೆ. ಆದ್ರೆ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಬಹಳ ಈಸಿ. ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಎಂಡ್ ರಿಸಲ್ಟ್ ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದ್ರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲಾ ತರದ ನದಿಗಳಲ್ಲಿ ಹರಿಯುವ ಜೀವ ಸೆಲೆ ಏನು, ಅದು ಪ್ರೇಕ್ಷಕರು ಯಾಕೆ ಒಳ್ಳೆಯ ರೀತಿಯ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ? ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಅಂಡ್ ಇವತ್ತು ಇಂಟರ್ನೆಟ್ ಮತ್ತು OTT ಎಲ್ಲ ಬಂದ ಮೇಲೆ ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲೆಗಳು ಬಿಟ್ಟಿದ್ವಿ. ಈಗ ಮಲಯಾಳಂ ಸಿನಿಮಾ ನೋಡ್ತಾನೆ, ಹಿಂದಿ ಸಿನಿಮಾ ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟ್ ಅನ್ನ ದಾಟಿ ಹೋಗ್ತಾನೆ, ಕಂಟೆಂಟ್ ಅವರಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರು ಆಗುತ್ತೆ, ಮಕ್ಕಳಲ್ಲಿ ಹೋರಾಟ ಶುರುವಾಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ ಕಡೆನೆ ತೆಗೆದು ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ. ಸಕ್ಸಸ್ ತುಂಬಾ ಕಮ್ಮಿ ಬಂದಿರುತ್ತೆ, ಫೇಲಿಯರ್ ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ. ಅದು ಬಡ್ಡಿಗಳು, ವ್ಯಾಪಾರಗಳು, ಸೊ ಲಾಟ್ ಆಫ್ ಫ್ಯಾಕ್ಟರ್ಸ್. ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿನ್ಗೋಗಿ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ದೊಡ್ಡ ನಮ್ಮ ನಡುವ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನ ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ತರದೆಲ್ಲ ಆ ತರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿರೋ ಒಂದು ಅಟ್ಮಾಸ್ಫಿಯರು. ಅಂದ್ರೆ ಪ್ರತಿಯೊಬ್ಬರು ಗೆಲ್ಲೇಬೇಕು, ಆ ಪ್ರೆಷರ್ ಯಾಕೆ ಕೊಟ್ಟಿದೀವಿ? ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ? ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು? ಆಮೇಲೆ ನಮಗೂ ಕೂಡ ಈ TRPಗಳಾಗ್ಬಿಟ್ಟು ಸಿನಿಮಾ ರಿಲೀಸ್ ಆಗ ಮುಂಚೆ ಕಥೆ ಗೊತ್ತಾಗ್ಬಿಡ್ಬೇಕು ನಮ್ಗೆ. ಅಂದ್ರೆ ನಮಗೂ ನೋಡೋರ್ಗೂ ಕೂಡ ಅವ್ನು ಏನ್ ಹೇಳ್ತಾನೆ ಅನ್ನೋ ತಾಳ್ಮೆನೇ ಇಲ್ಲ. ನಾನು ಅನ್ಕೊಂಡ್ರೆ ಸಿನಿಮಾ ತೆಗಿತಿದ್ಯಾ ಅಂತಾನೆ ನೋಡಕ್ ಹೋಗೋದು, ಹಂಗಾಗಲ್ಲ ಅಲ್ಲ ಸಂಭಾಷಣೆಯಲ್ಲಿ. ಸೊ ಲಾಟ್ ಆಫ್ ಅದರ್ ಥಿಂಗ್ಸ್. ವಿಮರ್ಶೆಯಲ್ಲೂ ಸಮಸ್ಯೆಗಳಿವೆ. ಯಾವ ಸಿನಿಮಾ ವಿಮರ್ಶೆ ಮಾಡ್ತೀವಿ, ಯಾವ ಸಿನಿಮಾ ವಿಮರ್ಶೆ ಮಾಡಲ್ಲ, ಹ್ಯಾಗ್ ವಿಮರ್ಶೆ ಮಾಡ್ತೀವಿ, ಅದರ ಗುಣವನ್ನು ಇಟ್ಕೊಂಡು ಮಾಡ್ತೀವಿ, ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವಿ. ಅದನ್ನು ಟಕ್ಕಂತ ಒಂದು 2 ಲೈನ್ ಅಂತ ಬರೆದು ಹೋಗ್ಬಿಡ್ತೀವಿ. ಸೊ ಈ ಅಜಾಗರೂಕತೆ, ಈ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ವಿ ಹ್ಯಾವ್ ಟು ಸಿ. ಒಂದ್ರ ಮೇಲೆ ನಾನು ಕಾರಣ ಹೇಳಕ್ಕಾಗಲ್ಲ. ಸರ್, ಫಾದರ್ ಅನ್ನೋ ಇದೆ ವಿಶಾಲ ವ್ಯಾಪ್ತಿಯಲ್ಲಿ ನೋಡಿದಾಗ ನಿಮಗೆ ಸ್ಪೇಸ್ ಎಷ್ಟಿದೆ? ಎಷ್ಟಿದೆ ಅಷ್ಟೇ ನೋಡ್ಬೇಕಾ? ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದ್ರೆ, ಪೇಂಟಿಂಗ್ ನಲ್ಲಿ ಪ್ರಕಾಶ್ ರೈ ಅನ್ನೋ ಒಂದು ಬಣ್ಣ, ನಾನು ಆ ಬಣ್ಣ ಮಾತ್ರ ಮಾಡ್ಬೋದು, ನಾನೇ ಪೇಂಟಿಂಗ್ ಅಲ್ಲ. ಅದು ಹೆಂಗ್ ಮಾಡ್ಬೋದು? ನಿರ್ದೇಶಕ, ನಟನ ಕೆಲಸ ಅಷ್ಟೇ ಅಲ್ವಾ? ನಿರ್ದೇಶಕ ಒಂದು ಪೇಂಟಿಂಗ್ ಅನ್ನ ನೋಡ್ತಾರೆ. ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು, ಅವನಿಗೆ ಸಿನಿಮಾಟೋಗ್ರಫಿ ಒಂದು ಕಲರ್ ಬೇಕು, ಡೈಲಾಗ್ ರೈಟಿಂಗ್ ಒಂದು ಬೇಕು, ಎಡಿಟಿಂಗ್ ಬೇಕು. ಯಾವುದು ಎಕ್ಸಾಜುರೇಷನ್ ಬೇಕಾದ್ರೆ ಎಕ್ಸಾಜುರೇಷನ್ ಮಾಡಬೇಕು. ಅದು ಭಾವಗಳಲ್ಲ, ಒಂದು ಹಾಸ್ಯ ಮಾಡ್ದಂಗೆ ಮೆಲೋ ಡ್ರಾಮಾ ಮಾಡ್ಬೇಕಾಗತ್ತೆ, ಕೆಲವು ಸೂಕ್ಷ್ಮ ಹೇಳ್ತಾ ಹೋಗ್ಬೇಕಾಗತ್ತೆ. ಅದು ಆ ಪೇಂಟಿಂಗ್ ನ ಡಿಸಿಷನ್. ಕೆಲವು ಸಲ ಒಂದೇ ಒಂದು ಚುಕ್ಕಿಯಾಗಿ ಇಟ್ಟಿರ್ತಾರೆ, ಚಿಕ್ಕ ಸೀನು. ನನಗೆ ಒಂದೇ ಒಂದು ಶಾಟ್ ಇರುತ್ತೆ, ಅದು ಯಾಕೆ ಒಂದೇ ಒಂದು ಶಾಟ್ ಇದ್ರೆ ಅದ್ರ ಕಡೆ ಕಣ್ಣು ಹೋಗೋ ತರ ಅದು. ಸೊ ಅವೆಲ್ಲವೂ ನಡೆಯುತ್ತೆ ಸರ್. ಇವರು ಒಂದು ವೇಳೆ 5 ಸಿನಿಮಾಗಳು ದೊಡ್ಡದು ಟಪ ಅಂತ ಮಾಡಿದ್ರೆ ಓಕೆ. 5 ಸಿನಿಮಾಗಳನ್ನ ನಿರ್ಮಾಪಕ ನನಗೆ ಬಂದು ಹೇಳಿದ ಕತೆ ಇದೆಯಲ್ಲ, ಫಾದರ್ ಅನ್ನೋ ಕತೆ. ಅರೆ
ಅಭಿರುಚಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ. ಸುಮ್ಮನೆ ನಂಬರ್ಸ್ ಮಾತಾಡ್ತಾ ಇಲ್ಲ. ನಂಬರ್ಸ್ ಮಾತಾಡ್ತಾರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಆಗ ನಮಗೆ ಹಾಗಾದ್ರೆ ನಾನು ಬಂದು ಆಕ್ಟ್ ಮಾಡೋದಲ್ಲ, ಈ ತರದ ಒಂದು ಮೂವ್ಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದನ್ನ ಇನ್ನು ಸ್ವಲ್ಪ ಮಿಕ್ದವ್ರು ನಗ್ತಿದ್ರೆ ನಾನು ಜೊತೆ ನಿಂತ್ಕೊಳ್ತೇನೆ. ಅದು ಸಿಂಪಲ್. ಅದನ್ನ ಇನ್ನೂ ಎಷ್ಟು ಜನಕ್ಕೆ ಹೇಳಿದ್ದೀನಿ ಅಂದ್ರೆ ಅವ್ರು ನಿಮಗೆ ಹೇಳೋಲ್ಲ. ಈ ಶೆಡ್ಯೂಲ್ ಹಾಕೋಕ್ ಮುಂಚೆ ನಾನು ಕಳಿಸಿದ್ದೆ ನನ್ನ ಶೂಟಿಂಗ್ ಪಟ್ಟು ಒಂದು ಕೆಲಸ ಮಾಡಿ, ನೀವು 5 ಸಿನಿಮಾ ಮಾಡ್ತಿದ್ದೀರಿ, ಶೂಟಿಂಗ್ ಡೇಸ್ ಕಮ್ಮಿ ಆಗೋದು ಸ್ವಲ್ಪ ಉಳಿಯುತ್ತೆ, ಕರೆಕ್ಟ್ ಆಗಿ ಆಗುತ್ತೆ. ಒಂದೇ ಶೆಡ್ಯೂಲ್ ನಾನು ಮಾಡಕ್ ಆಗತ್ತಾ? ಡೇಟ್ ಇದೆಯಾ ನಿಮ್ಮ ಹತ್ರ? ಹೌದು, ಡೇಟ್ ಕೊಡ್ತೀನಿ ನಾನು. ಕೃಷ್ಣ ಅವ್ರಿಗೂ ಹೇಳಿ ಒಂದ್ಸಲ ಒಂದೇ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಬಹಳ ಬ್ಯೂಟಿಫುಲ್ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು. ಮೈಸೂರು ಮಾಡಕ್ ಶುರು ಆಯ್ತು ಅಂದ್ರೆ ನನ್ನಿಂದ ಅದು ಮಾಡಕ್ ಸಾಧ್ಯ. ಸೊ ಇವ್ರು ತಗೊಂಡ ಕತೆ ಕೇಳಿದ ತಕ್ಷಣ 5 ಸಿನಿಮಾ ಬರೀ ಬೊಗಳೆದಾಸ ಅಲ್ಲ ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಬರ್ತಿದೆ ಅಂತ. ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದೇ ತರದಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತೀನಿ ಅಂತ ಅವ್ರನ್ನ. ಐ ಥಿಂಕ್ ಇದು ತುಂಬಾ ಆರೋಗ್ಯವಾದ ಬೆಳವಣಿಗೆ. ಈಗ ನಮಗೆ ಭಾಷೆಯ ಒಂದು ಯಾವುದೇ ಬೌಂಡ್ರಿ ಇಲ್ಲ ನನಗೆ. ನಾನು 5 ಸಿನಿಮಾ ಮಾಡಕ್ ಕೊಟ್ಟಾಗ ನಮ್ಮ ಸರ್ ಹೇಳಿದಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರಬೇಕಿತ್ತು. ನಾನು ಆಗ ಕತೆಗಳು ಕೇಳ್ತಿದ್ದೆ, ಯಾರೇ ಬರಲಿ ಟ್ಯಾಲೆಂಟೆಡ್ಸ್ ಕನ್ನಡ ಎಲ್ಲ ಒಳ್ಳೊಳ್ಳೆ ಕತೆಗಳು ಕೇಳ್ತಿದ್ದೆ. ಆಫ್ಟರ್ ಕಬ್ಜಾ ನಾನು ಒಂದು 6 ತಿಂಗಳು ಬರೀ ಕತೆಗಳು ಕೇಳ್ತಿದ್ದೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು ಸರ್ ರಾಜಮೋಹನ್ ಅಂತ ಒಂದು ಕತೆ ಹೇಳಿದ್ರು ಅಂತ. ಅವ್ರು ಬಂದು ನನಗೆ ಪರಿಚಯ ಇಲ್ಲ, ನಮ್ಮ ಅಸೋಸಿಯೇಟೆಡ್ ಅವ್ರು ನನ್ನ ಹತ್ರ ಡೈರೆಕ್ಟ್ ಮಾಡಿದ್ರು. ಪಾಪ ನಂತರ ಒಂದು ಕಬ್ಜಾ 4 ವರ್ಷ ಕೆಲಸ ಮಾಡಿದ್ರು. ನೀನ್ ಕತೆ ಹೇಳಿದ್ರೆ ಯಾರನ್ನ ಕರ್ಕೊಂಡ್ಬರ್ತೀಯಲ್ಲ? ಇಲ್ಲ ಸರ್ ಕೇಳಿ ಸರ್ ಅಂದ್ರು. ಇವ್ರು ಬಂದ್ರು ಒಂದು ಕತೆ ಹೇಳಿದ್ರು ಸರ್. ಫಸ್ಟ್ ಲೈನ್ ಹೇಳಿದ ತಕ್ಷಣನೇ ನಾನು ಏನು ಹೇಳಿದ್, ನನಗೆ ಲೈನ್ ನಾನು ಯಾವಾಗಲೂ ಹೇಳೋದು, ಸಾಂಗ್ ಆಗಲಿ ಕತೆ ಆಗಲಿ ಲೈನ್ ಹೇಗಿದೆ ಅಂತ ನಾನು ಚಂದ್ರು ಹುಡುಕೋದು. ಎಕ್ಸಾಂಪಲ್ ಐ ಲವ್ ಯು ಅಲ್ಲಿ ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಅಷ್ಟೇ ಹೇಳಿದವರು. ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ನೋಡಿದ್ರು ಮಾತಾಡೋರು. ಸರ್ ನಾನು ಇರ್ತೀನಿ ಮಾಡಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದೆ, ಕಿರಣ್ ತೋಟ ಮಾಡಿ. ಇವ್ರ ಲೈನ್ ಕೇಳಿ ಇವ್ರು ಡೈರೆಕ್ಟ್ ಮಾಡ್ತಾರ, ಯಾವ ಸಿನಿಮಾ ಮಾಡಿದ್ರೆ ಏನು ಹೇಳಿಲ್ಲ. ಅವತ್ತೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಸರ್, ಕಥೆನೂ ಬೇಕಾದ್ರೆ ಕೊಡ್ತೀನಿ ಅಂದ್ರು. ನೀನ್ ಕತೆ ಬೇಡ, ನೀನ್ ಫೀಲ್ ಮಾಡಿದ್ಯಾ ಕರೆಕ್ಟಾಗಿ ಕೆಲಸ ಮಾಡೋದು. 6 ತಿಂಗಳು ಒಂದು ಹೋಟೆಲ್ ಮಾಡಿ ರೂಮ್ ಕೊಟ್ಟು ನೀಟಾಗಿ ಕತೆ ಮಾಡೋದು ಮುಗಿಸಿ ಅಂದ್ರೆ ಕತೆ ಚೆನ್ನಾಗಿದ್ದು ಅವ್ರ ಜೊತೆ ಕೆಲಸ ಮಾಡ್ತಿದ್ರು. ಇವತ್ತಿಗೂ ಅವ್ರದ್ದು ಯಾವ ಊರು ಅವ್ರು ಎಲ್ಲಿಯವರು ನನಗೆ ಗೊತ್ತಿಲ್ಲ. ನಾವೊಂದು ರೂಮ್ ಕೊಟ್ಟಿದ್ದೀವಿ, ಇವಾಗ ಆಫೀಸಲ್ಲಿ ಒಂದು ಮನೆ ಕೊಟ್ಟಿದ್ದೀವಿ, ಇಲ್ಲೇ ಇದ್ದಾರೆ ಅವರು. ಸರ್ ಒಂದೇ ಶೆಡ್ಯೂಲ್ ಪ್ಲಾನ್ ಮಾಡಿದೀವಿ. ಮೈಸೂರು, ವಾರಣಾಸಿ ಒಂದಷ್ಟಿದೆ, ಮಂಗಳೂರಲ್ಲಿ ಒಂದು 2-3 ದಿನ ಇದೆ. ಸೊ ಸುತ್ತಮುತ್ತ ಇದೆ ಸರ್ ಎಲ್ಲ. ನಾನು ಸಿನಿಮಾ ಮಾಡ್ಬಿಡ್ತೀನಿ ಚೆನ್ನಾಗಿ. ಸರ್ ಅವರು 2 ಸಿನಿಮಾ ಮಾಡಿದ್ದಾರೆ ತಮಿಳಲ್ಲಿ, ಚೆನ್ನಾಗಿ ಹೋಗಿದೆ. ನಾನು ಆಮೇಲೆ ಸಂಬಂಧ ಹೋದೆ ಚೆನ್ನಾಗಿ. ಒಂದು ಸಿನಿಮಾ ಕುಂಕುಮ ಭೂಮ್ ಅಂತ ಒಂದು ಸಿನಿಮಾ, ವಾನವರಾಯ ಒಳ್ಳವರಾಯ ಅಂತ ಸಿನಿಮಾ. ಸೊ ಇವರೆಲ್ಲ ಆದ್ಮೇಲೆ ನಾನು 2 ಸಿನಿಮಾ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ನನಗೆ ಅರ್ಥ ಆಗ್ತದೆ ಫಾದರ್ ಅನ್ನೋ ರೋಲ್ ಹೆಂಗಿದೆ, ಇವತ್ತು ನಡೀತಿರೋ ಘಟನಾವಳಿಗಳು ಇಲ್ಲಿ ಕೇಳಲಿ, ಬಟ್ ಪ್ರಶ್ನೆ ಸರಿ ಇಲ್ಲ. ಈಗ ನಡೀತಿರುವಂತ ಘಟನಾವಳಿಗಳು ಒಂದು ಯಾವುದು ಈ ಇಂಡಸ್ಟ್ರಿಯಲ್ ಅಂತ ಘಟನಾವಳಿಗಳು, ಮತ್ತೆ ಈ ಸೋಷಿಯಲ್ ಮೀಡಿಯಾ ನಡೆಯುವಂತಹ ಯಂಗ್ಸ್ಟರ್ಸ್ ಗಳ ಹುಚ್ಚಾಟಗಳು, ಇದನ್ನ ಹಿನ್ನೆಲೆಯಲ್ಲಿ ಫಾದರ್ ಆದಂತದ್ದು ಹೇಗಿರ್ಬೇಕು ಅಂತ ಹೋಗಿ ಬಾಲ್ ಹಿಂಗ್ ಮಾಡಿದ್ರೆ ಹಿಂಗ್ ಸ್ಪಿನ್ ಆಗಿ ಸ್ಪಿನ್ ಆಗಿದೆ. ಗೂಗ್ಲಿ ಡಬಲ್ ಗೂಗ್ಲಿ ಇದು. ಅದು ಹೆಂಗ್ ಉತ್ತರ ಕೊಡೋದು ನಾನು ಅದಕ್ಕೆ? ಘಟನಾವಳಿಗಳು ಫಸ್ಟ್ ಕೊಡಿ, ಆಮೇಲೆ ಈಗ ಯಂಗ್ಸ್ಟರ್ಸ್ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ 1 ತಿಂಗಳಿಂದ ಅಲ್ವಾ. ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ. ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು, ಸುಭಾಷ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ. ಇದು 1.5 ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದರ ಬಗ್ಗೆ ಮಾತಾಡೋಣ. ಆಮೇಲೆ ಆಟೋ ಡ್ರೈವರ್ಸ್, ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಡಿಗೆ ಮಾಡ್ತಾರಲ್ಲ, ಅವ್ರು 3,000 ರೂಪಾಯಿ ಸಂಬಳ ತಿಂಗಳಲ್ಲಿ, ಅವ್ರು ಖರೀದಿ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಇದು ಮಿಕ್ಕವರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ. ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ವಿಷಯ. ಮಾಣಿಕ್ಯ ಒಳ್ಳೆದೆ, ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ಸು ಮೈನಸ್ಸು 2 ಇರುತ್ತೆ. ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ.
ಒಂಥರ ವಿಕಾರಗಳು ಹೊರಗಡೆ ಬರ್ತಾ ಇದೆ. ಬಟ್ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ, ಇನ್ನೊಂದು ಬರ್ತಾ ಇವೆ. ಒಳ್ಳೇದೇನೆ, ಅದೇ ಒಳ್ಳೇದು ಎರಡೂ ಇರುತ್ತೆ. ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ. ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ಮೇಲೆ ಯಾವುದು ಗೋಧಿ ಬಣ್ಣ ಸಾಧಾರಣ, ಅದರಲ್ಲಿ ಅನಂತ್ ನಾಗ್ ಒಂದು ಒಳ್ಳೆ ಡೈಲಾಗ್ ಇದೆ. ನಮ್ಮೆಲ್ಲರೂ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ. ನಾವು ಯಾವ ನಾಯಿ ಜಾಸ್ತಿ, ಕಪ್ಪು ನಾಯಿ ಕೆಟ್ಟದು, ಬಿಳಿ ನಾಯಿ ಒಳ್ಳೇದು. ನಾವು ಯಾವ್ದು ಊಟ ಜಾಸ್ತಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು. ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು, ಎಲ್ಲ ಬೆಳವಣಿಗೆ ನಡೀತಾ ಹೋಗ್ಬೋದು. ಅಣುಬಾಂಬು ಕಂಡುಹಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಂಗೆ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನೆ, ನಾವು ಯಾವಾಗ ಏನ್ ಮಾತಾಡ್ತೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ, ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲೆ ಅಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದ್ರು ನೋಡ್ತಿರ್ತಾರೆ. ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರು ನಾವೇನ್ ತಲುಪಿಸ್ಬೇಕು, ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ನಮ್ಮ ಕೈನಲ್ಲಿರೋದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ. ಒಬ್ಬರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲಾರನ್ನೂ ತಪ್ಪು ಅಂತಾರೆ. ಟುಡೇ ವಂಡರ್ಫುಲ್ ಆಗಿದ್ದಾರೆ. ಅವ್ರನ್ನ 40 ವರ್ಷ ಬರೋದು ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಆಲ್ ಬಿ ರೆಸ್ಪಾನ್ಸಿಬಲ್. ನೀವು ಹೇಳ್ದಾಗೆ ಎಲ್ಲವೂ ಎಲ್ಲ ಸಮಸ್ಯೆಗಳು ಇದೆ. ಆದ್ರೆ ಚಿತ್ರರಂಗದವರಾಗಿ ನೀವು ಬಹುಭಾಷಾ ಕಲಾವಿದರಾಗಿ ಈಗ ನಡೆದಂತ ಘಟನೆಗಳ ಬಗ್ಗೆ ಬೇರೆ ಚಿತ್ರರಂಗದಲ್ಲಿ ಹೇಗೆ ಓದ್ತೀನಿ ನಾನು. 1 ತಿಂಗಳು 2 ತಿಂಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ನೀನು ಬೇರೆ ವಿಷಯಗಳನ್ನು ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ. ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು. ಪಾಪ ಹೆಣ್ಮಗಳು ಇವಾಗ ರಸ್ಲಿಂಗ್ ಅವಾರ್ಡ್ ತಗೊಂಡ್ ಬಂದಿದ್ದಾರೆ. ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ? ಅವ್ರಿಗೇನ್ ಅದ್ರ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಅಲ್ವಾ? ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ, ನಮ್ಮ ಬೇರೆ ಬೇರೆ ವಿಷಯಗಳಿದೆ, ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಅದಕ್ಕೆ ಮಾತಾಡೋದು ಇಷ್ಟು ಜನ ಇದ್ದಾರೆ. ನಾವು ಸ್ವಲ್ಪ ಡಿಫರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ. ಯಂಗ್ಸ್ಟರ್ಸ್ ಬಹಳ ಇಷ್ಟ. ಯಾಕಂದ್ರೆ ಅವರ ಪ್ರೆಷರ್ಗಳು ಬಹಳ ಇದೆ. ನಮಗೆ ಅಷ್ಟು ಪ್ರೆಷರ್ಗಳು ಇರಲಿಲ್ಲ. ಅವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಬಟ್ ದೇ ಆರ್ ವಂಡರ್ಫುಲ್ ಅಂಡ್ ಆಲ್ ಆಫ್ ದೆಮ್ ಆರ್ ಗ್ರೋಯಿಂಗ್ ತಾನೆ. ಪ್ಲಸ್ ಈಗ ನಾನು ಯಾವ ಸ್ಥಿತಿಗಳು ನಾನೇ ಮತ್ತೆ ಕಲಿಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವತ್ತಿನ ಇಷ್ಟು ಸಿನಿಮಾಗಳು ಮಾಡಿ ನಾನು ಇವಾಗ ಒಂದು ಹಿರಾನಿ, ನಾವು ರಾಜ್ಕುಮಾರ್ ಹಿರಾನಿ ಅವರ ಒಂದು ವೆಬ್ ಸೀರೀಸ್ ಸ್ಕ್ರಿಪ್ಟ್ ಅಲ್ಲಿ ಕೂತಿದ್ವಿ, ಅದನ್ನ ಮಾಡ್ತಾ ಇದ್ದೀನಿ. ಒಂದು ಮರಾಠಿ ಡೈರೆಕ್ಟರ್ ಮಾಡ್ತಿದ್ದೀನಿ. ಆ ಯಂಗರ್ ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಕೇಳ್ತಿರೋದು ಬೇರೆ ಏನೋ ಇದೆ. ಸೊ ಅದಕ್ಕೆ ನಾನು ಈ ಕಲ್ತಿದ್ದನ್ನ ಐ ಹ್ಯಾವ್ ಟು ಅನ್ಲರ್ನ್, ಮತ್ತೆ ಐ ಹ್ಯಾವ್ ಟು ರೀಲರ್ನ್ ದರ್ ಲ್ಯಾಂಗ್ವೇಜಸ್, ದರ್ ಬ್ಯೂಟಿಫುಲ್. ಅಂಡ್ ಬಹಳ ಸೂಕ್ಷ್ಮವಾಗಿ ಬಹಳ ಕಷ್ಟಪಡ್ತಾರೆ, ಕಲಿತಾರೆ. ಚೆನ್ನಾಗಿದೆ, ನನಗೆ ಸಂತೋಷ ಆಗುತ್ತೆ. ಬೇರೆ ಬೇರೆ ಅಂದ್ರೆ ಮೊನ್ನೆ ನಾನು ರಾಯಣ್ಣ ಆಡಿಯೋ ಫಂಕ್ಷನ್ ಅಲ್ಲಿ ಇದ್ದೆ. ತಮಿಳ್ ಸಿನಿಮಾ ಸ್ಟಾರ್ಟ್ ಆಗಿ ಒಂದು 30 ವರ್ಷ ಇದೆ, 3 ದಶಕ ಆಗಿದೆ ನಾನು ಬಂದು ಅಂತ. ಆ ನನ್ನ ಮೊದಲನೇ ಸಿನಿಮಾಗೆ ರೆಹಮಾನ್ ಅವರು ಮ್ಯೂಸಿಕ್ ಆಗಷ್ಟೇ ಬಂದಿದ್ರು ಅವರು, ಡಿವೈಡ್ ಅಂತ ಸಿನಿಮಾ. ಬಟ್ 30 ದಶಕಗಳಲ್ಲಿ ಇನ್ನೂ ಇದೀವಲ್ಲ ಅನ್ನೋದು ನಾವು ಸಂತೋಷವಾಗಿದೆ. ಅಂದ್ರೆ ಒಬ್ಬ ಕಲಾವಿದ, ಒಬ್ಬ ನಟ ಬೆಳೆಯೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ, ಜನರ ಪ್ರೀತಿಯಿಂದ. ಅದಕ್ಕಿಂತ ಜಾಸ್ತಿ ಜನರು ಅವನ ಮೇಲೆ ಇಡೋ ನಂಬಿಕೆಯಿಂದ. ಆ ನಂಬಿಕೆಯನ್ನು ಉಳಿಸ್ಕೊಂಡಿದೀವ ಇನ್ನೂ 30 ವರ್ಷ ಅನ್ನೋದು ನಮ್ಮ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅವ್ನು ನಂಬ್ತಾನೆ, ನಂಬಿ ಒಂದು ವೇದಿಕೆ ಕೊಡ್ತಾನೆ. ಅದು ನಮ್ಮ ವೇದಿಕೆ ಅಷ್ಟೇ ಅಲ್ಲ. ಆಮೇಲೆ ನಿಮ್ಮ ಇಷ್ಟ ಆಗ್ಬಿಟ್ಟು ಅಂತೂ ನಿಮ್ಮನ್ನು ಪ್ರೀತಿಸೋ ಕಾರಣ ಹುಡುಕ್ತಾನ್ರಿ ಆ ಮನುಷ್ಯ. ಸೊ ನಾವು ರೆಹಮಾನ್ ಅಂತ ಅವ್ರು ನೋಡಿದ್ರೆ, ನಾನು ಬರೀ ನಟನ ಆದರೆ ಒಂದು 26 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಟ್ ಮಾಡಿರೋದು, ಅಥವಾ ಒಂದು ನಿರ್ದಿಗಂತ ಒಂದು ರಂಗಭೂಮಿ ಮಾಡಿರೋದು, ಒಂದಷ್ಟು ಆಂಬ್ಯುಲೆನ್ಸ್ಗಳನ್ನ ಕೊಡೋದು, ಇನ್ನೇನೋ ಮಾಡೋದು. ರೆಹಮಾನ್ ಅಂತ ಅವ್ರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಸ್ಕರ್ ತಗೊಂಡು ಒಂದು KM ಅಂತ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಮ್ಯೂಸಿಕ್ ಅನ್ನು ಇಂಟ್ರೊಡ್ಯೂಸ್ ಮಾಡೋದು. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಬೆಳೆದ ಎತ್ತರದಿಂದಲ್ಲ ನಾವು ಲೆಕ್ಕ ಹಾಕಬೇಕಾಗಿರೋದು. ಅವನು ಎತ್ತರವಾಗಿ ಬೆಳೆದ್ರಿಂದ ಎಷ್ಟು ಜನರನ್ನು ಬೆಳೆಸ್ದ ಅನ್ನೋದ್ರ ಮೇಲೆ ಅವನ ಎತ್ತರ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು. ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ಸ್ಟಾರ್ಗಳನ್ನು ನೋಡೋದು, ಹೀರೋ ಬಹಳ ಕಡಿಮೆ ಸಮಯದಲ್ಲಿ ಬೇಗ ದೊಡ್ಡ ಮಟ್ಟಕ್ಕೆ ಬಂದ್ಬಿಡ್ತಾರೆ ಸರ್. ಆ ಸ್ಟಾರ್ಟಮ್ ಅನ್ನೋದು ಅದನ್ನ ಅವರು ತಡ್ಕೊಳಕ್ಕಾಗಲ್ವಾ? ಯಾಕಂದ್ರೆ ನೀವು ಸೋಲನ್ನ ತಡ್ಕೊಂಡ್ಬಿಡ್ಬೋದು. ನನ್ನ ಜೀವನದಲ್ಲೇ 3 ದಶಕಗಳ ಸಿನಿಮಾ ರಂಗದಲ್ಲೇ ಸಕ್ಸಸ್ ಇಂದ ಹಾಳಾದವ್ರನ್ನ ಜಾಸ್ತಿ ನೋಡಿದ್ದೀನಿ ನಾನು, ಫೇಲಿಯರ್ ಇಂದ ಹಾಳಾದವ್ರಿಗಿಂತ. ಅಂದ್ರೆ ಅದು ನಶೆ.
ಸೊ ಸಕ್ಸಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತಕ್ಕಿಸ್ಕೊಳ್ಳೋದು, ಅದನ್ನ ಉಳಿಸ್ಕೊಳ್ಳೋದು. ಅದಕ್ಕೆ ನಾವು ಅಪ್ಪಾಜಿಯಿಂದ ಹಿಡಿದು ರಜನಿಕಾಂತ್ ಇಂದ ಹಿಡಿದು ಕಮಲ್ ಹಾಸನ್ 4 ದಶಕಗಳು 5 ದಶಕಗಳು ಇದ್ರಲ್ಲೇ ಈಗ ನಮ್ಗೆ ಸಿಗದೇ ಇಲ್ಲ. ಆ ಥರ ಹಿರಿಯ ನಟರಾಗೋದ್ರೆ ಹೆಂಗದ ಇನ್ನೂ ಇವತ್ತು ಪ್ರಸ್ತುತವಾಗಿರೋದು. ಪಾಪ ಅವರು ಯಂಗ್ಸ್ಟರ್ಸ್ಗಳು ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ಸಡನ್ ಸ್ಟಾರ್ಡಮ್ ಬಂದ ತಕ್ಷಣ ಅದೊಂದು ಎಷ್ಟು ಅದು ನಾವು ಇಳಿಸ್ಕೊಂಡು ಹೊರಗಡೆ ಬರ್ತೀವೋ ಅಷ್ಟು ಒಳ್ಳೇದು. ಇಲ್ಲಿ ಸುಟ್ಟಾಗತ್ತೆ, ಅದು ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಅದನ್ನ ನಾವು ನೋಡ್ತಾ ಇದೀವಿ. ಕೆಲವರು ಕಲಿತಿದ್ದಾರೆ, ಕೆಲವರು ಕಲಿಯಲ್ಲ. ಸರ್ ಹಾಗೆ ಹೇಳೋದಾದ್ರೆ ಪವನ್ ಕಲ್ಯಾಣ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಅವ್ರ ಬೆಳವಣಿಗೆ ಬೇರೆ ಅಲ್ವಾ. ಅವರು ನಟರಾಗಿ ಬಂದ್ರು, ಅವರು ರಾಜಕಾರಣ ಮಾಡಿದ್ರು, 5 ವರ್ಷದ ರಾಜಕಾರಣ ಮಾಡಿದ್ರು. ಇವತ್ತು ಅವ್ರಿಗೊಂದು ದೊಡ್ಡ ಹೆಸರು ಸಿಕ್ಕಿದೆ. ಇರ್ಲಿ ಅಂದ್ರೆ ನೋಡಿ, ಯಾವಾಗ್ಲೂ ಒಂದು ಕೆಲಸ ಆದ್ರಿಂದ ಅದೇ ಕೆಲಸ ಅಲ್ಲ. ಒಬ್ಬ ವ್ಯಕ್ತಿ ಪರಿಚಯ ಆಗೋಕ್ ಮುಂಚೆ ಯಾರೊಂದು ನಟ ಆಗಿರ್ಬೋದು, ರಾಜಕಾರಣ ಅದಾದ್ಮೇಲೆ ಒಂದು 30 ವರ್ಷಗಳ ನಂತರ ಅವನು ಒಬ್ಬ ವ್ಯಕ್ತಿತ್ವ ಆಗ್ತಾನ, ಒಂದು ಪರ್ಸನಾಲಿಟಿ ಆಗ್ತಾನ. ನಾವು ಅದನ್ನ ನೋಡ್ಬೇಕು. ಆ ಪರ್ಸನಾಲಿಟಿ ಆಗಿ ಎಲ್ರಿಗೂ ಸಿಗಲ್ವಲ್ಲ ಆ ಸಾಧ್ಯತೆಗಳು. ನಮ್ಮ ಒಂದು ದೊಡ್ಡ ದೊಡ್ಡ ಎಕ್ಸಾಂಪಲ್ಗಳಿವೆ. ಅಥವಾ ಆಗೋದಾದ್ರೆ ಆಗ್ಲಿ. ಈಗ ಫಾದರ್ ಕೊಟ್ಟರು ನಾನು ಕಟ್ಟಿದ GSTಗೆ. ಸೊ ಮಾರ್ಕೆಟ್ ಇದೆಯಾ ಇಲ್ವಾ? ಖಂಡಿತ ಮಾರ್ಕೆಟ್ ಇದೆ. ಇವರು ನಮ್ಮೂರು ಮಾರ್ಕೆಟ್ ಅನ್ನು ನೋಡಿ ಒಳ್ಳೆ ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಕರೆಕ್ಟಾಗಿ ಮಾಡ್ತಿಲ್ಲ. ನಾನು ಕೆಲವೊಂದ್ಸತಿ ಇಂಟ್ರೂವ್ ನೋಡ್ತೀನಿ, ಸಿನಿಮಾ ಮಾಡಿದ್ರೆ ಹಂಗಾರೆ ಹಿಂಗಾರೆ ಕೆಲವರು ಹೇಳೋದ್ರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ಭಯ ಆಗ್ತಿದೆ. ಮತ್ತೆ ಇವತ್ತಿನ ನೀವುಗಳು ತೋರಿಸೋ ಘಟನಾವಳಿಗಳು ಭಯ ಪಡ್ತಿದ್ದಾರೆ. ಇವೆಲ್ಲವನ್ನು ಬಿಟ್ಟು ನೋಡಿ, ಸಾರ್ ಹೇಳೋದಾದ್ರೆ ಸಿನಿಮಾ ಮೇಲೆ ಪ್ರೀತಿಯಿಂದ ನೀವು ಸಿನಿಮಾ ಮೇಲೆ ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಸಿನಿಮಾ ಯಾವತ್ತಿಗೂ ಸಾಯಿಲ್ಲ ಸರ್. ನಾನು ಹೇಳ್ತೀನಿ, ಎಷ್ಟೋ ಜನ OTT ತಗೊಳ್ಳಂತ ನಾನು ಈ ಫಾದರ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ನನ್ನ ಫಾದರ್ನ ತಗೊಳ್ಳೋ ಮಾಡಿ ತೋರಿಸಿ ಮಾತಾಡ್ತೀನಿ. 5 ಸಿನಿಮಾನು ಸೇರಿ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಒಂದು ಪ್ರೋಟೋಕಾಲ್ ಪ್ರಕಾರ ಪ್ಲಾನಿಂಗ್ ಅಲ್ಲಿ ಸಿನಿಮಾ ಮಾಡಿ, ಪ್ರೀತಿಯಿಂದ ಸಿನಿಮಾ ಮಾಡಿ. ಬೇಡ ಬಿಡಿ OTT, ಬೇಡ ಬಿಡಿ ಥಿಯೇಟರ್ ಸಿನಿಮಾ ಮಾಡಿ. ಒಳ್ಳೆ ಸಿನಿಮಾ ಇದ್ರೆ ಥಿಯೇಟರ್ ಹೋಗಿ ನೋಡಲ್ವ ನಾವು? ಫಸ್ಟ್ ಥಿಯೇಟರ್, ಆಮೇಲೆ ಸ್ಯಾಟಲೈಟ್, ಆಮೇಲೆ OTT. ನನ್ನ ಪ್ರಕಾರ ಇವೆಲ್ಲವೂ ಬೋನಸ್. ಹಾಗಾಗಿ ಬಹಳ ಚೆನ್ನಾಗಿದೆ ಮಾರ್ಕೆಟ್. ಇದು ಹಿಂದೆ ಬಿಫೋರ್ ಕೋವಿಡ್ ಏನಿತ್ತು ಅವಾಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಇತ್ತು. ಯಾಕೆ ಅಂತಂದ್ರೆ ಕೋವಿಡ್ ಅಲ್ಲಿ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ರು, ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತಿದ್ರು. ಹಾಗಾಗಿ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ರು ಪ್ರೊಡ್ಯೂಸರ್ಸ್. ಅದಾದ್ಮೇಲೆ ಅವ್ರಿಗೆ ವ್ಯೂವರ್ಶಿಪ್ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಎಲ್ಲಿ OTTಯಲ್ಲಿ. ಅದನ್ನೇ ನಂಬ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಆಗಿದೆ. ಪ್ಯಾಷನ್ ಆಗಿ ಸಿನಿಮಾ ಮಾಡಿ, ಖಂಡಿತ ಮಾರ್ಕೆಟ್ ಚೆನ್ನಾಗಿದೆ. ನೀವು ಅಷ್ಟು ಪಾಸಿಟಿವ್ ಆಗ್ತದೆ ಸರ್. ರಿಕ್ವೆಸ್ಟ್. ಒಂದ್ ನಿಮಿಷ ಅವನು ಬಗೆರದಲ್ಲಿ ಅವನು ಇದಾನಂತ ಯಾಕೆ ಹೇಳಿಲ್ಲ? ತಂದೆಯವ್ರು ಓದಿಸ್ಬೇಕಾದ್ರೆ ನಾನು PUC ಫೇಲ್ ಆದೆ. ಎಷ್ಟು ಓದೋ ಅಂತ ನಮ್ಮ ತಂದೆಯವ್ರು ಓದ್ಸಕ್ ಆಗ್ಲಿಲ್ಲ. ಸೊ ನಾನು 5 ವರ್ಷ ಏನು ಓದ್ದೆ ಅಂತಂದ್ರೆ ತೋಟಕ್ಕೆ ಹೋಗಿ ಒಬ್ಬ ಫಾರ್ಮರ್ ಆಗಿ ಓದ್ದೆ. ಅದಾದ್ಮೇಲೆ ಬರೀ ಸರ್ಟಿಫಿಕೇಟ್ಗೋಸ್ಕರ ನಾನು BCom ಮಾಡ್ಕೊಂಡೆ, ಸರ್ಟಿಫಿಕೇಟ್ಗೋಸ್ಕರ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡೆ. ಬಟ್ 5 ವರ್ಷ ರಿಯಲ್ ಆಗಿ ಓದಿದ್ದು ಎಲ್ಲಿ ಅಂದ್ರೆ ಜಮೀನಲ್ಲಿ. ಸೊ ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಸರ್, ನೀನು ಕೇಳಿದ್ದೇನೆ ಹೇಳು, ಈ ದೇಶ ಬಗ್ಗೆ 7 ಭಾಷೆದು ನಾನು ಏನ್ ಮಾಡಿದೆ ನಿಮ್ಗೆ ಹೇಳಿದೆ. ನಾನು ಮಾಡ್ಬೇಕು ಅಂತ ಹೊರಟೆ. ಯಾಕೆ ಒಂದು KGF ನಾನು ಪ್ರೌಢಾಗಿ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ ಸರ್. ನಮ್ದೇ ಸಿನಿಮಾ, ಯಾರು ಏನು ಅನ್ಕೊಂಡ್ರು. ಸೊ ಅವ್ರು 5 ಭಾಷೆಯಲ್ಲಿ ಮಾಡಿದಾಗ ನಾನು 1-2 ಭಾಷೆ ಬೇರೆ ಮಾರ್ಕೆಟ್ ಸ್ಟಡಿ ಮಾಡಿದೆ. ಆ ಪ್ಲಾನ್ ಪ್ರಕಾರವಾಗಿ ಮಾಡಿದೆ. ನಾನು ಗೆದ್ದೆ. ಆ ಗೆದ್ದಿದ್ದಕ್ಕೆ ನಿಮ್ಗೆ ಪ್ರೂಫ್ ಕೊಟ್ಟಿದ್ದೀನಿ. ಚೆನ್ನಾಗಿ ಬಿಸ್ನೆಸ್ ಆಯ್ತು, ಸೂಪರ್ ಹಿಟ್ ಆಯ್ತು. ಈಗ ನಂಗೆ ರೂಟ್ ಗೊತ್ತಾಗಿದೆ. ಸಣ್ಣ ಪುಟ್ಟ ನಾನು ಮಿಸ್ಟೇಕ್ಸ್ ಮಾಡ್ಕೊಳ್ಳೋದು ತಿದ್ಕೊಳ್ಳೋದು ಗೊತ್ತಾಗಿದೆ. ಇದು 100 ಕೋಟಿ ಸಿನಿಮಾನೋ ಅಥವಾ 20 ಕೋಟಿ ಸಿನಿಮಾ ಅಂತ ಅಲ್ಲ. ಈಗ ನನಗೆ ಹಿಂದಿಯಲ್ಲಿ ರಿಲೀಸ್ ಮಾಡಬೇಕು, ತೆಲುಗಲ್ಲಿ ರಿಲೀಸ್ ಮಾಡಬೇಕು, ಮಲಯಾಳಮಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ತಮಿಳಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ಈ ಥರದ್ದೆಲ್ಲವೂ ನನಗೆ ಈಗ ರೂಟ್ ಇದೆ. ಈ ರೂಟ್ ಇರುವಾಗ ನಾನು ಯಾವುದೇ ಸಿನಿಮಾ ಮಾಡಿದ್ರು ಈಗ ನನ್ನ ಟೀಮ್ ಇರೋದ್ರಿಂದ ನಾನು ಒಬ್ಬನೇ ಇಲ್ಲ. ಇಲ್ಲಿ ಹಿಂದಿಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಆನಂದ್ ಪಂಡಿತ್ ಇದ್ದಾರೆ, ತೆಲುಗಲ್ಲಿ ಒಬ್ಬಿದ್ದಾರೆ, ತಮಿಳಲ್ಲಿ ಒಬ್ಬಿದ್ದಾರೆ, ಮಲಯಾಳಮಲ್ಲಿ ಒಬ್ಬಿದ್ದಾರೆ. ಈಗ ನಾನು ಒಂದು ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೊಡ್ತೀನಿ. ಹಾಗಾಗಿ ಚಂದ್ರು RC ಸ್ಟುಡಿಯೋಸ್ ಅಲ್ಲಿ ಯಾವುದೇ ಮಾಡಿದ್ರು ಎಲ್ಲಾ ಲ್ಯಾಂಗ್ವೇಜ್ಗೂ ಹೋಗುತ್ತೆ. ಇದು ಲ್ಯಾಂಗ್ವೇಜ್ ನೋಡ್ತೀನಿ, 5 ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ. ಆಮೇಲೆ ನಮ್ಮನ್ನು ಬಂದು ಕೇಳ್ಕೊಡ್ತಾರೆ, ಅವರಿಗೆ ಡಬ್ ಮಾಡ್ಕೊಡ್ತೀನಿ. ಸರ್ ಇಲ್ಲ, ಆಕ್ಚುಲಿ ಅವರು ಕತೆ ಮಾತ್ರ ಹೇಳಿದ್ರು. ಅವ್ರ ಕತೆ ಕೇಳಿದ ತಕ್ಷಣ ನಾನು ಇದಕ್ಕೆ ಫಾದರ್ ಯಾರು ಅಂತಂದ್ರೆ ನನ್ನ ಸರ್ನ ಅನ್ಕೊಂಡೆ. ಇಲ್ಲ, ಸರ್ನ ಡೇಟ್ ತಗೊಂಡ್ ಬಂದ್ರೆ ನೀನು ಮಾತಾಡಿದ್ರೆ ಇದನ್ನ ನಾವು ಇನ್ನು ಬೇರೆ ಲೆವೆಲ್ ಆಗುತ್ತೆ, ಪ್ಯಾನ್ ಇಂಡಿಯಾ ಮಾಡ್ತೀನಿ. ಇಲ್ಲ ಅಂದ್ರೆ ಅವ್ರು ಒಂದು ಹೇಳಿದ್ರೆ ಅದೇ ಆದ್ರೆ ಒಂದು ಕನ್ನಡ ಸಿನಿಮಾ ಮಾತ್ರ, ನಮ್ಮ ಕನ್ನಡದಲ್ಲಿ ಮಾತ್ರ ಇಷ್ಟಕ್ಕೆ ಮಾಡೋಣ. ಇದು ಮಾಡಿದ್ರೆ ನಾನು ಎಷ್ಟು ಬೇಕಾದ್ರೆ ಇದನ್ನ ಖರ್ಚು ಮಾಡಿ ಒಂದು ಇಂಡಿಯಾ ಲೆವೆಲ್ ಅಲ್ಲಿ ಮಾಡೋಣ ಇದನ್ನ ಬೇಕಾದ್ರೆ ಅಂತ ಹೇಳಿದೆ. ಸಾರು ಇವ್ರು ಹೋಗಿ ಹೇಳಿದ್ರು, ಕತೆ ಸಾರ್ಗೆ ಇಷ್ಟ ಆಯ್ತು, ನನಗೂ ಸ್ವಲ್ಪ ಖುಷಿ ಆಯ್ತು. ಸಾರ್ ಹೋಗಿ ಮೀಟ್ ಮಾಡಿದೆ. ಅದನ್ನ ಬೇರೆ ತರ ತಗೊಂಡು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ, ಮೈನ್ ನಮ್ಮ ಗುರುಗಳು ದಯಾಳ್ ಸರ್ ಅವ್ರ ಹತ್ರ ನಾನು ಸಖಿ ಎಲ್ಲ ಅಸ್ಟೆಂಟ್ ಕೆಲಸ ಮಾಡಿದ್ದೆ ಮೈಸೂರಲ್ಲಿ. ಸೊ ನನಗೆ ಕೆಲಸ ಹೇಳ್ಕೊಟ್ಟಿದ್ದಾರೆ, ಡಿಸಿಪ್ಲೀನು, ಪ್ರೋಗ್ರಾಮಿಂಗು ಎಲ್ಲ ಅವ್ರ ಹತ್ರ ಕಲ್ತಿದ್ದೆ ನಾನು. ಈ ಸಿನಿಮಾಗೆ ನನಗೆ
ಸುಮಾರು 5 ಸಿನಿಮಾ ಇದೆ. ಸೊ ಎಲ್ಲ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ ನಾವು ಒಂಚೂರು ಪ್ಲಾನ್ ಹೇಳ್ಕೊಡಿ ಗುರುಗಳೇ ಅಂತಂದಾಗ ಅವ್ರದ್ದು ಒಂದು ಸಿನಿಮಾ ಇತ್ತು. ಮೊನ್ನೆ ಇದ್ರ ಜೊತೆಲೇ ನೀವು ಸ್ಟಾರ್ಟ್ ಮಾಡ್ಕೊಂಬಿಡಿ ಅಂತೇಳಿ 2 ಸಿನಿಮಾ ಈಗ ಸ್ಟಾರ್ಟ್ ಈಗ ಇದು ಎಂಡು ಹಾಗೆ ಅವರು ಶುರು ಆ ಥರ ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಸರ್ ಈಗ ನಾನು ಏನು ಮಾಡಿದ್ದೀನಿ ಇದು ಫಿನಿಶ್ ಆಗ್ಬೇಕು. ಈಗ ಈ 2025 ಡಿಸೆಂಬರ್ ನನ್ನ ಟಾರ್ಗೆಟ್ ನಾನು ಟಾರ್ಗೆಟ್ ಹಾಕೊಂಡಿದ್ದೀನಿ. ಇಷ್ಟರೊಳಗಡೆ ಈ 5 ಸಿನಿಮಾ ಮಾಡಬೇಕು. ಅದರೊಳಗಡೆ ನಂದೊಂದು ತುಂಬಾ ದೊಡ್ಡ ವೆಂಚರ್ ನಡೀತಾ ಇದೆ. ಸೊ ಇವೆಲ್ಲವೂ ಇದಾದ್ಮೇಲೆ ಕತೆಗೆ ಕೇಳ್ತೀನಿ, ಕತೆಗೆ ಆದ್ಮೇಲೆ ಮಾಡ್ತೀನಿ. ಮತ್ತೆ ನಮ್ಮ ಸರ್ ಒಂದು ಅದ್ಭುತವಾದ ಒಂದು ಸಿನಿಮಾ ಇದ್ದಾರೆ. ಸೊ ಗೊತ್ತಿಲ್ಲ, ಇತ್ತೀಚೆಗೆ ಒಳ್ಳೊಳ್ಳೆ ಕತೆಗಳು ಬರ್ತಿದೆ. ಅದರಲ್ಲೂ ಕತೆ ನೋಡಿದೆ ಮತ್ತೆ ಸರ್ ಹೇಳಿದ ತಕ್ಷಣನೇ ಈ ತರ ಒಬ್ಬ ಲೆಜೆಂಡರಿ ಡೈರೆಕ್ಟರು, ಒಬ್ಬ ಲೆಜೆಂಡರಿ ಆಕ್ಟರು. ಸೊ ನಾನೊಂದು ನಮ್ಮ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಅದಕ್ಕಿಂತ ಒಂದು ಎನ್ಕರೇಜ್ಮೆಂಟ್ ಇಲ್ಲ ಅಂತ ಅನಿಸ್ತು. ಖಂಡಿತ ಸರ್ ಅಂತ ಹೇಳಿದ್ದೀನಿ. ಸೊ ಈಗ ನನ್ನ ಬ್ಯಾನರ್ 7 ಸಿನಿಮಾ ಇದೆ. ಇದನ್ನ ಹಂತವಾಗಿ ಶೂಟಿಂಗ್ ಮಾಡಬೇಕು. ಜೊತೆಗೆ ನಾನು ಒಂದು ಡೈರೆಕ್ಷನ್ ಮಾಡಬೇಕು. ಎಲ್ಲರೂ ಕಬ್ಜಾ ಟು ಯಾವಾಗ ಅಂತಾರೆ. ಸೊ ಪಿಒಗೆ ಮಾಡ್ಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ಹೇಳ್ತೀನಿ ಒಂದೊಂದಾಗಿ ಸರ್. ಸರ್ ಇನ್ನು ಎಷ್ಟು ದಿನ ಮೈಸೂರಲ್ಲಿ ಶೂಟಿಂಗ್ ಸರ್? ಇನ್ನು 35 ದಿನ 35 ದಿನ ಈ ಶೆಡ್ಯೂಲ್ ಹಾಕಿರೋದು. ಇದಾದ್ಮೇಲೂ ಇನ್ನು ಶೆಡ್ಯೂಲ್ ಇದೆ ವಾರಣಾಸಿಯಲ್ಲ. ಈ ಶೆಡ್ಯೂಲ್ 35 ಡೇಸ್ ಮಾಡಿದ್ದಾರೆ ಸರ್. ಇಲ್ಲೊಂದು ತಮಾಷೆಗೆ ಒಂದು ಪ್ರಶ್ನೆ ಇದ್ದಿದೆ. ಪ್ರಕಾಶ್ ರಾಜ್ ಅವರು ಯಾವ ಭಾಷೆಗೆ ಚಾರ್ಜ್ ಮಾಡೋ ರೆಮ್ಯುನರೇಷನ್ ಚಾರ್ಜ್ ಒಂದು ಬ್ಲಾಕ್ ಮನಿ ಅಲ್ಲ, ಅದು 2 ಚಾರ್ಜ್ ಮಾಡುವ ದುಡ್ಡಿಗೆಲ್ಲ ಗಾಂಧಿ ತಾತ ಇದ್ದಾರೆ. ಯಾಕೆ ನಮ್ಗೆ ಯಾಕೆ ಅಕ್ಕಿ ಬೇಳೆ ತಗೊಂಡು ಮನೆಗೆ ಬಿಡಿ ಸರ್ ನೀವು ಸರ್, ಬಿಡಿ ಸರ್, ಇರಲಿ ಸರ್, ಅದೆಲ್ಲ ಹೇಳಲ್ಲ ಸರ್, ಅವರು ಸೀಕ್ರೆಟ್ ಸರ್, ಅದೇ ಬೇಡ ಸರ್. ಪ್ರಕಾಶ್ ಸರ್, ಯು ಆರ್ ದ ಟ್ರೂ ಇನ್ಸ್ಪಿರೇಷನ್ ಫಾರ್ ಮೆನಿ ಆಕ್ಟರ್ಸ್ ಅಂಡ್ ಇಂಡಸ್ಟ್ರೀಸ್ ಆಲ್ಸೋ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ರೀಸೆಂಟ್ ಆಗಿ ನನ್ನದೇ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಹೇಳಿದ್ರಿ, ಒಬ್ಬ ಕಲಾವಿದ ಮಾಡ್ತಾ ಆತನ ಭಾಷೆ, ಆತ ಕೂಡ ಸುಂದರವಾಗಿ ಮಾರ್ಪಾಡಾಗಬೇಕು ಅಂತಕ್ಕಂಥ ಮಾತನಾಡಿದ್ರು. ಬಂದು ರಿಹರ್ಸಲ್ ಮಾಡ್ತಿದ್ದಾರೆ, ದೊಡ್ಡ ಹೌಸ್ಗೆ ಬಾಡಿ ಥಿಯೇಟರ್ ಮಾಡ್ತಿದ್ದಾರೆ, ವಾಯ್ಸ್ ಕಲ್ಚರಿಂಗ್ ಮಾಡ್ತಾ ಇದ್ದಾರೆ. ನೀವು ಒಂದು 3 ತಿಂಗಳು ಅವ್ರ ಜೊತೆ ಟ್ರೈನಿಂಗ್ ನಡೆದಿದೆ. ಯಾಕಂದ್ರೆ ನಾನು ಸಾಕಾಗ್ತಿಲ್ಲ ಅಂತ ಅನ್ಸುತ್ತೆ. ಸೋ ಇನ್ಸ್ಪೈರಿಂಗ್ ಆಗಿದ್ದಾರೆ ಯಂಗ್ಸ್ಟರ್ಸ್. ರೀಸೆಂಟ್ ಆಗಿ ನಮ್ಮ ನಿರ್ದಿಗಂತಕ್ಕೆ ರಷ್ಯಾ ಮತ್ತು ಫಿನ್ಲೆಂಡ್ ಮತ್ತು ಲಂಡನ್ ಇಂದ ಒಂದಷ್ಟು ಜನ ಬಂದಿದ್ರು ಡಾಕ್ಯುಮೆಂಟರಿ ಥಿಯೇಟರ್ ಮಾಡಲಿಕ್ಕೆ. ಅವ್ರು ನೋಡ್ತಿರುವ ಪ್ರಪಂಚ, ಅವ್ರು ಒಬ್ಬ ನಟನಲ್ಲಿ ನೋಡ್ತಿರೋದು ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ನಾವು ಇನ್ನೂ ರೆಲೆವೆಂಟ್ ಆಗಬೇಕು ಪ್ರಸ್ತಾವ, ನಾನು ಮತ್ತೆ ರೆಡಿ ಆಗಬೇಕು ಅಂತ ಅನಿಸ್ತಾ ಇದೆ. ಪ್ಲಸ್ ಇವತ್ತು ಇವಾಗ ಡಬ್ಬಿಂಗ್ ನಲ್ಲಿ ಕೂಡ ಲಾಟ್ ಆಫ್ ಸಿಂಕ್ ಸೌಂಡ್ಗಳು ಬರಕ್ಕೆ ಶುರುವಾಗಿದೆ. ಬೇರೆ ಬೇರೆ ಭಾಷೆಗಳು ಬರ್ತವೆ ಅಂಡ್ ಎಕ್ವಿಪ್ಮೆಂಟ್ಸ್ ಬಹಳ ಬೆಳೀತಾ ಇದೆ. ಸೊ ಅದಕ್ಕೆ ತಕ್ಕಾಗಿ ನಮ್ಮ ಶರೀರ ಮತ್ತು ಶಾರೀರ ಅಂತ ಸ್ವಲ್ಪ ಟ್ಯೂನ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಐ ಕಾಂಟ್ ಕಂಪೀಟ್ ವಿತ್ ದ ನ್ಯೂ ಜನರೇಷನ್. ಓಕೆ